ಯಾವುದೇ ಮುಚ್ಚುಮರೆ ಇಲ್ಲ. ಯಾರನ್ನು ಮೆಚ್ಚಿಸುವ ಪ್ರಶ್ನೆ ಇಲ್ಲವೇ ಇಲ್ಲ. ನೇರ ಪ್ರಶ್ನೆ, ನೇರ ಉತ್ತರ. ಇದು ಜನಮನ. ನಾನು ಚಿದಾನಂದ್ ಪಟೇಲ್. ರಾಜ್ಯದಲ್ಲಿ ಕುರ್ಚಿಗಾಗಿ ಕಿತ್ತಾಟ ತಾರಕಕ್ಕೇರಿದೆ. ಅಧಿಕಾರದಲ್ಲಿರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ, ನಾನೇ 5 ವರ್ಷ ಮುಖ್ಯಮಂತ್ರಿ ಅನ್ನೋ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ರಾಜ್ಯದ ಅಭಿವೃದ್ಧಿ ಬಗ್ಗೆ ಯಾರೊಬ್ಬರೂ ಕೂಡ ಚರ್ಚೆ ಮಾಡ್ತಿಲ್ಲ. ಯಾವ ಸಚಿವರು ಕೂಡ ಚರ್ಚೆ ಮಾಡ್ತಿಲ್ಲ. ಮುಖ್ಯಮಂತ್ರಿ ಹುದ್ದೆ, ಪ್ರದೇಶ ಕಾಂಗ್ರೆಸ್ ಸಮಿತಿ ಹುದ್ದೆ ಮತ್ತು ಬೇರೆ ಬೇರೆ ಹುದ್ದೆಗಳ ಬಗ್ಗೆ ಮಾತ್ರ ಯೋಚನೆಯನ್ನು ಮಾಡ್ತಿದ್ದಾರೆ. ಜನರ ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕಾಗಿರ್ತಕ್ಕಂಥ ಕಾಂಗ್ರೆಸ್ ಹೈಕಮಾಂಡ್ ಸುರ್ಜೇವಾಲಾ ಒಂದು ವ್ಯಕ್ತಿ ಬಂದು ಶಾಸಕರ ಅಹವಾಲನ್ನು ಕೇಳ್ತಾರೆ. ಶಾಸಕರೆಲ್ಲರೂ ಕೂಡ ಮಂತ್ರಿಗಳ ಕಾರ್ಯವೈಖರಿ ಬಗ್ಗೆ ದೂರು ದುಮ್ಮಾನಗಳನ್ನು ಹಂಚಿಕೊಳ್ತಾರೆ. ಮತ್ತೊಂದು ಕಡೆ ಸ್ವತಃ ಮುಖ್ಯಮಂತ್ರಿ ನಾನೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ತೇನೆ ಮತ್ತು 2028ರಲ್ಲಿ ಕೂಡ ನನ್ನದೇ ನೇತೃತ್ವದಲ್ಲಿ ಚುನಾವಣೆ ನಡೀತೆ ಅಂತೇಳಿ ಅನಿವಾರ್ಯವಾಗಿ ಅಳಲು ತೋಳಿಕೊಡುವಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಪ್ರಮುಖ ವಿಪಕ್ಷ ಆಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಸರ್ಕಾರದ ಕಾರ್ಯವೈಖರಿಯ ಬಗ್ಗೆ, ಸರ್ಕಾರದ ಗೊಡ್ಡುತನದ ಬಗ್ಗೆ ಗುದ್ದಿ ಎಚ್ಚರಿಸಬೇಕಾಗಿರ್ತಕ್ಕಂಥ ವಿಪಕ್ಷ ಕೂಡ ಒಂದು ಕಡೆ ಅಧಿಕಾರಕ್ಕಾಗಿ ಕಿತ್ತಾಟವನ್ನು ಮಾಡ್ತಿರ್ತಕ್ಕಂಥದ್ದು. ಈ ಮಧ್ಯೆ ಜನರು ಬಾಯಿ ಬಡ್ಕೊಳ್ಳೋ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಒಟ್ಟಾರೆ ರಾಜ್ಯದ ಇವತ್ತಿನ ಪರಿಸ್ಥಿತಿ ನಾವು ಸರ್ಕಾರಕ್ಕೆ ಮತ್ತು ವಿಪಕ್ಷಗಳಿಗೆ ಎಚ್ಚರಿಸಬೇಕಾಗಿದೆ. ರಾಜ್ಯದ ಜನರ ಧ್ವನಿಯಾಗಬೇಕು ಅಂತೇಳಿ. ಹಾಗಾಗಿ ನಾವು ಇವತ್ತು ಜನಮನದಲ್ಲಿ ಅನೇಕ ವಿಚಾರಗಳನ್ನು ಚರ್ಚೆಯನ್ನು ಮಾಡ್ತಿದ್ದೀವಿ. ನಾವು ಆರಂಭದಲ್ಲಿ ನಾನು ಕಾಂಗ್ರೆಸ್ನ ನಾಯಕರೊಂದಿಗೆ ನಾನು ಮಾತನಾಡ್ತೇನೆ. ಸರ್, ಎಲ್ಲ ಒಂದು ಕಡೆ ಒಂದು ಸರ್ಕಾರ ಅಂತ ಹೇಳಿದರೆ ಜನರ ಸಮಸ್ಯೆಗಳ ಬಗ್ಗೆ, ಜನರ ನಾಡಿಮಿಡಿತದ ಬಗ್ಗೆ, ಮೂಲಭೂತ ಸೌಕರ್ಯಗಳ ಬಗ್ಗೆ, ರಾಜ್ಯದ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗಬೇಕು. ಇಲ್ಲಿ ಮುಖ್ಯಮಂತ್ರಿ, ಕಾಂಗ್ರೆಸ್ ಅಧ್ಯಕ್ಷರು ಇದೇ ಚರ್ಚೆ ಆಗ್ತಿದೆ ಅಂತ ಹೇಳಿದ್ರೆ ನಿಮಗೆ ಜನರ ಅವರ ಬದುಕಿನ ಬಗ್ಗೆ ನಿಮಗೆ ಯಾವುದೇ ಕಾಳಜಿ ಇಲ್ಲ ಅಂತ ಅನ್ನೋದು ಇಲ್ಲಿ ಜನರಿಗೆ ಅರ್ಥ ಆಗ್ತಾ ಇದೆ. ಇದು ತಪ್ಪು ಮಾಹಿತಿ. ಮಾಧ್ಯಮಗಳ ಸೃಷ್ಟಿ ಅಂತ ಈಗಾಗಲೇ ನಮ್ಮ ನಾಯಕರುಗಳು ಹೇಳಿದ್ದಾರೆ. ಇವತ್ತು ಕಾಂಗ್ರೆಸ್ ಪಕ್ಷ, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಪ್ರತಿಯೊಬ್ಬರು ಎಲ್ಲ ಸಚಿವರು, ಶಾಸಕರು ಒಗ್ಗಟ್ಟಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಏನು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ರು ಅದು ಅನುಷ್ಠಾನಕ್ಕೆ ತಂದು ಅದು ಜನಗಳಿಗೆ ಮುಟ್ಟೋ ರೀತಿಯಲ್ಲ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಏನು ಸರ್ಕಾರ ಸುಭದ್ರವಾಗಿದೆ. ಯಾವುದೇ ಊಹಾಪೋಹಗಳಿಗೆ ತಾವು ಯಾರು ತಲೆ ಕೆಡಿಸ್ಕೊಳ್ಳೋ ನೆಸೆಸಿಟಿ ಇಲ್ಲ. ಸರ್ಕಾರ 5 ವರ್ಷ ಪೂರೈಸುತ್ತೆ. ಏನು ಒಂದು ಆಶ್ವಾಸನೆ ಕೊಟ್ಟಿದ್ದರು, ಏನು ಮ್ಯಾನಿಫೆಸ್ಟೋ ಕೊಟ್ಟಿದ್ದರು, ಏನು ಗ್ಯಾರಂಟಿ ಯೋಜನೆಗಳನ್ನು ತಂದಿದ್ದರು, ಬಡವರ ಪ್ರತಿಯೊಬ್ಬರಿಗೂ ಮನೆಗೂ ತಲುಪೋ ರೀತಿಯಲ್ಲಿ ಕೆಲಸವನ್ನು ಇವತ್ತು ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಜೋಡಿಯಾಗಿ ಇವತ್ತು ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೋಡಿಯಾಗಿ ಕೆಲಸ ಮಾಡಿ. ಆದರೆ ಈ ರೀತಿ ಏನ್ರಿ ಬೀದಿಯಲ್ಲಿ ಕುರ್ಚಿಗಾಗಿ ಕಿತ್ತಾಟವನ್ನು ಮಾಡ್ಕೊಳ್ತಿದ್ದೀರಲ್ಲ, ಯಾಕೆ ಇದು? ಅಧಿಕಾರದ ಆಸೆ, ಅಧಿಕಾರದ ಲಾಲಸಿತನ ಈ ಜನರು ಯಾರು ಪ್ರಶ್ನೆ ಮಾಡಲ್ಲ ಅಂತನಾ? ಆ ಥರ ಏನಿಲ್ಲ. ಈಗೇನಾಗಿದೆ, ಮುಖ್ಯಮಂತ್ರಿಯ ಕುರ್ಚಿ ಖಾಲಿ ಇಲ್ಲ. ಇವತ್ತು ಅನೇಕ ಸಂದರ್ಭಗಳಲ್ಲಿ ಮೀಡಿಯಾ ಮುಂದೆ ಇಬ್ಬರು ಪ್ರದರ್ಶನ ಮಾಡಿದ್ದಾರೆ, ಇಬ್ಬರು ಒಟ್ಟಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಈಗ ಸುರ್ಜೇವಾಲಾ ಸಾಹೇಬರು ಬಂದಿದ್ದರು. ಕೆಲವರು ಏನು ಸಚಿವರುಗಳ ಏನು ಒಂದು ಬಗ್ಗೆ ಹೇಳಿದ್ದಾರೆ ಮತ್ತು ಎಲ್ಲರ MLAಗಳ ಅಭಿಪ್ರಾಯವನ್ನು ಪಡೆದಿದ್ದಾರೆ. ಹಾಗಾಗಿ ಏನು ಒಂದು ಇವತ್ತು ಅನುದಾನ ಕೊರತೆ ಅಂತ ಏನು ಒಂದು ಮಾಧ್ಯಮ BJP ಅವರು ಸೃಷ್ಟಿ ಮಾಡ್ತಾ ಇರೋದು. ಇದು ಯಾವುದೇ ಅನುದಾನ ಕೊರತೆ ಇಲ್ಲ. ಗ್ಯಾರಂಟಿ ಯೋಜನೆಗಳನ್ನು ಮಾಡ್ತಾ ಇದ್ದಾರೆ, ಅನುದಾನವನ್ನು ಕೊಡ್ತಾ ಇದ್ದಾರೆ, ರಸ್ತೆಗಳಾಗ್ತಾ ಇದೆ, ಪ್ರತಿಯೊಂದು ಪ್ರಗತಿ ಕಾರ್ಯ ಪ್ರತಿಯೊಂದು ಕಡೆ ಆಗ್ತಾ ಇದೆ. ಅಲ್ಪ ಸ್ವಲ್ಪ ಕೆಲವರು ಕಮ್ಮಿ ಸಿಕ್ಕಿರ್ಬೋದು, ಜಾಸ್ತಿ ಸಿಕ್ಕಿರ್ಬೋದು. ಆದರೆ ಕಮಿಷನ್ ಅಲ್ಲ ಸರ್, ಅನುದಾನ ಪ್ರಗತಿಗೆ. ನಮ್ಮಲ್ಲಿ ಕಮಿಷನ್ ಅನ್ನೋದೇ ಇಲ್ಲ. ಅದೆಲ್ಲ ಏನಿದ್ರು BJPಯಲ್ಲಿ 40%, 50% ಅಲ್ಲ BJPಗೆ. ಕಾಂಗ್ರೆಸ್ಸಲ್ಲಿ ಯಾವುದೇ ಆ ರೀತಿ ಇಲ್ಲ. ಕಾಂಗ್ರೆಸ್ ಬಡವರ ಪರವಾಗಿ, ಕಾರ್ಮಿಕರ ಪರವಾಗಿ, ಎಲ್ಲ ಸಮಾಜದ ಹಿತವನ್ನು, ಬಡವರ ಪರವಾಗಿ ಕೆಲಸ ಮಾಡಿ ಅಂತ ಕಾಂಗ್ರೆಸ್ನ ಅಧಿಕಾರಕ್ಕೆ ತಂದಿದ್ದಾರೆ. ಬಡವರ ಪರವಾಗಿ ಕೆಲಸ ಮಾಡಿ ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಹುದ್ದೆಗಾಗಿ ಕಿತ್ತಾಟವನ್ನು ಆರಂಭಿಸ್ತಾರೆ. ಅವ್ರು ಹೇಳಿದ್ದಾರೆ ಅದು BJP ಕಾಲದಲ್ಲಿತ್ತು, ನಮ್ಮ ಕಾಲದಲ್ಲಿ ಇಲ್ಲ ಅಂತ ಹೇಳ್ತಿದ್ದಾರೆ. ಪಟಾಪಟ್ ಶ್ರೀನಿವಾಸ್ ಅವರೇ, ಈಗಿನ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯ ಕಂಡಂತಹ ಅತಿ ದೊಡ್ಡ ಭ್ರಷ್ಟವಾದಂಥ ಸರ್ಕಾರ, ಜನವಿರೋಧಿ ಸರ್ಕಾರ, ಅಸಮರ್ಥ ಸರ್ಕಾರ, ಅದಕ್ಷ ಸರ್ಕಾರ, ಬಡವರ ವಿರೋಧಿ ಸರ್ಕಾರ, ದಲಿತರ ವಿರೋಧಿ ಸರ್ಕಾರ, ಹಿಂದುಳಿದ ವರ್ಗಗಳ ಮಹಿಳೆಯರ ವಿರೋಧಿ ಸರ್ಕಾರ. ಈ ಸರ್ಕಾರದಲ್ಲಿ ನಾವೇನು ಹೇಳ್ತಾ ಇಲ್ಲ ದುಡ್ಡಿಲ್ಲ ಅಂತ, ದಿವಾಳಿ ಆಗಿದೆ ಅಂತ ಹೇಳಿ. ಅದನ್ನು BR ಪಾಟೀಲ್ ಅವರು ಹೇಳಿದ್ರು, ಅದನ್ನು ಬಸವರಾಜ ರಾಯರೆಡ್ಡಿ ಅವರು ಹೇಳಿದ್ರು, NI ಗೋಪಾಲಕೃಷ್ಣ ಅವರು ಹೇಳಿದ್ರು, ಬೇಲೂರು ಗೋಪಾಲಕೃಷ್ಣ ಅವರು ಯೂಟರ್ನ್ ಹೊಡೆದು ಆಯ್ತು. ಒಂದು ನಿಮಿಷ, ಅದನ್ನು ಮೊದಲು ಹೇಳೋದೇ ಸತ್ಯ. ಆಮೇಲೆ ಇವರು CM ಕರೆದು ಅವ್ರನ್ನ ಪಾಪ ಈಗ ಹೇಳ್ರಿ ನಾನು ಮಾನ ಮರ್ಯಾದೆ ಹೋಯ್ತು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡ್ರು ಅಂತ ನೀವೇ ತೋರಿಸ್ರಿ ಅದನ್ನು. ಹಾಗಾಗಿ ಈ ಸರ್ಕಾರದಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರ ಆಗಿದೆ. ಈ ವರ್ಷ 2025-26ರಲ್ಲಿ 4,09,549 ಕೋಟಿ ಬಜೆಟನ್ನು ಅವರು ಮಂಡಿಸಿದ್ರು.
ಅದರಲ್ಲ ಕೇವಲ 58,000 ಕೋಟಿ ಮಾತ್ರ ಗ್ಯಾರಂಟಿಗೆ ಹೋಯ್ತು. ಇನ್ನು ಸಾಲ ಲೋನು ಅದು ಬಿಟ್ಟರೆ ಹಣ ಇದೆ. ಆದರೂ ಇವ್ರದೇ MLAಗಳು, ಇವ್ರದೇ ಶಾಸಕರು ಇವತ್ತು ರಸ್ತೆ ಮಾಡೋದಕ್ಕೆ, ಒಂದು ಮೋರಿ ಮಾಡೋದಕ್ಕೆ, ನೀರಾವರಿ ಯೋಜನೆಗಳಿಗೆ ದುಡ್ಡಿಲ್ಲ ಅಂತ ಹೇಳಿ CM ಹತ್ರ ಕಿತ್ತಾಡ್ತಾ ಇದ್ದಾರೆ. ಮೀಡಿಯಾ ಮುಂದೆ ಬಂದು ಮಾತಾಡ್ತಾ ಇದ್ದಾರೆ. ಯಾಕೆ, ಎಲ್ಲೋಗ್ತಾ ಇದೆ ಹಣ? ಅವರಿಗೆ ವಿಪಕ್ಷಗಳ ಭಯ ಇಲ್ಲ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ವಿಪಕ್ಷಗಳು ಆಂತರಿಕ ಕಚ್ಚಾಟ, ಕಿತ್ತಾಟ, ತುಮುಲದಿಂದ ಅವರ ವಿಪ್ಲವಗಳಿಂದ ಒದ್ದಾಡ್ತಾರೆ. ಅವ್ರನ್ನ ಎಚ್ಚರಿಸತಕ್ಕಂಥ ಕೆಲಸ ನೀವು ಮಾಡಬೇಕು. ನೀವು ಅದನ್ನು ಕೂಡ ನೀವು ಮಾಡ್ತಾ ಇಲ್ಲ. ನೀವು ಕೂಡ ಸಮಾನ ಪಾಲ್ರು. ಯಾಕಂತ ಹೇಳಿದ್ರೆ ಅಧಿಕಾರದಲ್ಲಿ ಇಲ್ದಲೇ ಇರ್ಬೋದು, ಆದರೆ ವಿಪಕ್ಷದಲ್ಲಿ ನಿಮ್ಮನ್ನು ಪ್ರಶ್ನೆ ಮಾಡಲಿಕ್ಕೆ ಕೂರಿಸಿದ್ದಾರೆ. ಇದೊಂದು ದಪ್ಪ ಚರ್ಮದ ಸರ್ಕಾರ ಸರ್. ಇಡೀ ರಾಜ್ಯದ ಜಿಲ್ಲೆಗಳಲ್ಲಿ ನಾವು ಜನಾಕ್ರೋಶ ಸಭೆಗಳನ್ನು ಬೆಲೆ ಏರಿಕೆ ವಿರುದ್ಧ ಮಾತಾಡಿದ್ವಿ. ಈ ಸರ್ಕಾರ ಬಂದ ಮೇಲೆ ಕಳೆದ 2 ವರ್ಷದಲ್ಲಿ ಡೀಸೆಲ್ ಬೆಲೆ ಜಾಸ್ತಿ ಆಯಿತು, ಪೆಟ್ರೋಲ್ ಬೆಲೆ ಜಾಸ್ತಿ ಆಯಿತು, ಹಾಲಿನ ಬೆಲೆ ಜಾಸ್ತಿ ಆಯಿತು, ಮೊಸರಿನ ಬೆಲೆ ಜಾಸ್ತಿ ಆಯಿತು, ಸ್ಟ್ಯಾಂಪ್ ಡ್ಯೂಟಿ ಬೆಲೆ ಜಾಸ್ತಿ ಆಯಿತು, ಆಲ್ಕೋಹಾಲ್ ಬೆಲೆ ಜಾಸ್ತಿ ಆಯಿತು, ನೀರಿನ ಬೆಲೆ ಜಾಸ್ತಿ ಆಯಿತು, ಕರೆಂಟ್ ಬೆಲೆ ಜಾಸ್ತಿ ಆಯಿತು. ಕೊನೆಗೆ ರೈತರು ತಗೊಳ್ತಕ್ಕಂಥ ಪಾಣಿ ಬೆಲೆ ಜಾಸ್ತಿ ಆಯಿತು. ಡೆತ್ ಸರ್ಟಿಫಿಕೇಟು, ಜನನ ಪ್ರಮಾಣ ಪತ್ರ, ಮರಣ ಪ್ರಮಾಣ ಪತ್ರ ಎಲ್ಲ ಜಾಸ್ತಿ ಮಾಡಿದ್ರು ಇವ್ರಿಗೆ ಅಭಿವೃದ್ಧಿ ಕಾರ್ಯಗಳು ಮಾಡೋದಕ್ಕೆ ದುಡ್ಡಿಲ್ಲ ಅಂತ ಹೇಳಿ ಅವ್ರದೇ ಶಾಸಕರು ಬೀದಿಗೆ ಬಂದು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಈ ಸರ್ಕಾರ ದುರಾಡಳಿತ. ಯಾಕೆ ದುರಾಡಳಿತ ಅಂದರೆ ಈ ರಾಜ್ಯದ ಜನ 136 ಸೀಟ್ಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ದುರಂಕಾರದಿಂದ ದುರಾಡಳಿತ ಮಾಡ್ತಾ ಇದ್ದಾರೆ. CM DCM ಕಿತ್ತಾಟದಲ್ಲಿ, ಅಪ್ಪ ಅಮ್ಮ ಜಗಳದಲ್ಲಿ ಮಗು ಬಡವಾಯ್ತು, ಮಕ್ಕಳು ಬಡವಾಯ್ತು ಅಂತ ರಾಜ್ಯ ಜನರ ಬದುಕಿ ಇವತ್ತು ಮೂರಬುಟ್ಟಿ ಆಗಿದೆ. ಚೆನ್ನಾಗಿ ಮಾತಾಡಿದ್ರು. ಭಾರತೀಯ ಜನತಾ ಪಕ್ಷದ ಬಹಳಷ್ಟು ಚೆನ್ನಾಗಿ ಮಾತಾಡಿದ್ರು. ಬೆಲೆ ಏರಿಕೆ ವಿಚಾರದಲ್ಲಿ ಭಾರತೀಯ ಜನತಾ ಪಕ್ಷ ಅಂದರೆ NDA ಸರ್ಕಾರ ಮತ್ತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಎರಡೂ ಕೂಡ ಒಂದೇ ನಾಣ್ಯದ 2 ಮುಖಗಳು. ಸರ್, ಏನು ನಡೀತಿದೆ ರಾಜ್ಯದಲ್ಲಿ? ನೀವು ಕೂಡ ಕಮ್ಯುನಿಸ್ಟ್ ಪಕ್ಷದವರು ಕಳೆದ ಬಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರವಾಗಿ ನಿಂತ್ರಿ, ಕಾಂಗ್ರೆಸ್ ಬೆನ್ನೆಲುಬಾಗಿ ನಿಂತ್ರಿ, ಕಾಂಗ್ರೆಸ್ಗೆ ಮತ ಹಾಕಿ ಅಂತ ಹೇಳಿದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಇಲ್ಲಿ ಕುರ್ಚಿ ಕಿತ್ತಾಟ ತಾರಕಕ್ಕೇರಿದೆ. ಸರ್, ಯಾವುದೇ ಒಂದು ಸರ್ಕಾರ 1 ವರ್ಷ ಅಥವಾ 2 ವರ್ಷ ಅವರು ಕಂಪ್ಲೀಟ್ ಮಾಡಿದ್ರೆ ಸಂಭ್ರಮ ಆಚರಣೆ ಮಾಡಬಾರ್ದು. ಏನು ಮಾಡಬೇಕು? ಪರ್ಫಾರ್ಮೆನ್ಸ್ ಅಪ್ರೈಸಲ್ ಮಾಡಬೇಕು. ಪರ್ಫಾರ್ಮೆನ್ಸ್ ಅಪ್ರೈಸಲ್ ಅಂದರೆ ಏನು? ನಮ್ಮ ಮಂತ್ರಿಗಳನ್ನ ಆ್ಯಕ್ಟಿವಿಟೀಸ್ ಹೇಗಿದೆ, ಅವರ ಡಿಪಾರ್ಟ್ಮೆಂಟ್ ಪರ್ಫಾರ್ಮೆನ್ಸ್ ಹೇಗಿದೆ, ಅದರ ಬಗ್ಗೆ ಒಂದು ವಿಮರ್ಶೆ, ಸೆಲ್ಫ್ ಅಪ್ರೈಸಲ್ ಒಂದು ಮಾಡ್ಕೋಬೇಕು. ಆ ಒಂದು ವಿಷಯ ನಡೆಯೋದೇ ಇಲ್ಲ ಇವತ್ತು ನಡೀತಾ ಇರೋ ಕಾಂಗ್ರೆಸ್ ಸರ್ಕಾರದಲ್ಲಿ. ಇನ್ನೊಂದು, ವಿಸಿಲ್ ಬ್ಲೋವರ್ಸ್ ಆ್ಯಕ್ಟ್ ನಾವು ತಗೊಂಡು ಬರ್ತೀವಿ ಅಂತ ಹೇಳಿದ್ರು. ಕರಪ್ಷನ್ ವಿರುದ್ಧ ಹೋರಾಟ ಯಾರ್ಯಾರು RTI ಕಾರ್ಯಕರ್ತರು ಇನ್ನೊಬ್ಬರು ಹೋರಾಟ ಮಾಡಿದ್ರೆ ಅವ್ರನ್ನ ರಕ್ಷಣೆ ಮಾಡಲಿಕ್ಕೆ, ಅವರಿಗೆ ಒಂದು ಸೆಕ್ಯೂರಿಟಿ ಕೊಡಲಿಕ್ಕೆ ವಿಸಿಲ್ ಬ್ಲೋವರ್ ಆ್ಯಕ್ಟ್ನ ತರ್ತೀವಿ ಅಂತ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿದೆ. ಅದ್ರ ಬಗ್ಗೆ ಇನ್ನೂ ಅವರು ಗಮನ ಕೊಟ್ಟಿಲ್ಲ. ಆ ಆ್ಯಕ್ಟ್ ಬಗ್ಗೆ ಮಾತಾಡೋದೇ ಇಲ್ಲ. ಇವರು ಹೇಗೆ ಕರಪ್ಷನ್ನ ಮುಕ್ತಾಯ ಮಾಡ್ತಾರೆ ಅಂತ ನಾವು ಹೇಗೆ ನಂಬೋದು? ಇನ್ನೊಂದು, ಅದೇ ಕರಪ್ಷನ್ ಅಂತ ಹೇಳಿ ಇವ್ರು ಬಂದಿದ್ದಾರಲ್ಲ, ಈ ಕಾಂಗ್ರೆಸ್ಸಲ್ಲಿ ಇರೋದೆಲ್ಲ ಯಾರು? BJPಯಲ್ಲಿ ಸೀಟ್ ಸಿಗ್ಲಿಲ್ಲ ಅಂತ ಬಂದಿರೋರೇ ಕಾಂಗ್ರೆಸ್ಸಲ್ಲಿ ಇವತ್ತು ಹೆಚ್ಚಿದ್ದಾರೆ. ಸೊ ಕರಪ್ಷನ್ ಬಗ್ಗೆ ಮಾತಾಡಲಿಕ್ಕೆ ಕಾಂಗ್ರೆಸ್ಗೂ ಇದಿಲ್ಲ, BJPಗೂ ನೈತಿಕತೆ ಇಲ್ಲ. ನಾನು ಮಾತನಾಡಿಸ್ತೀನಿ. ಮುನಿಯವರೇ, ನಿಮ್ಮ ನೈತಿಕ ಪ್ರಶ್ನೆಯನ್ನು ನಿಮಗೆ ಬೆಂಬಲ ಕೊಟ್ಟಂಥ ಕಮ್ಯುನಿಸ್ಟ್ ಪಾರ್ಟಿಯವರು ಹೇಳಿದರು, ಭಾರತೀಯ ಜನತಾ ಪಕ್ಷದವರು ಹೇಳಿದರು, ಇದು ದಪ್ಪ ಚರ್ಮದ ಸರ್ಕಾರ, ಕುರ್ಚಿಗಾಗಿ ಕಿತ್ತಾಟ ಮಾಡ್ತಿರ್ತಕ್ಕಂಥ ಸರ್ಕಾರ, ಜನರ ಬಗ್ಗೆ ಇವರಿಗೆ ಕಾಳಜಿ ಇಲ್ಲ, ಅನುದಾನವೂ ಇಲ್ಲ, ಅಭಿವೃದ್ಧಿಯೂ ಇಲ್ಲ ಅಂತೇಳಿ ನೇರವಾಗಿ ಆರೋಪವನ್ನು ಮಾಡ್ತಾರೆ. ಎಲ್ಲಿವರೆಗೆ ಈ ಕುರ್ಚಿ ಕಿತ್ತಾಟ ನೀವು ಹೇಳ್ಕೊಂಡಂಗೆ, ಜನ ಹೇಳ್ಕೊಂಡಂಗೆ ಏನಿಲ್ಲ. ಇಲ್ಲಿ ಮಾಧ್ಯಮದ ಸೃಷ್ಟಿ ಅಷ್ಟೇ. ಯಾವತ್ತು ನಾವು ಹೇಳಿದ್ವಾ? ಮಾಧ್ಯಮದ ಸೃಷ್ಟಿ ಮಾಡ್ತಾರೆ. ಒಪ್ಪಂದ ಆಗಿದೆ ಅಂತ ನಾನು ಹೇಳಿದ್ನಾ? ಖಂಡಿತ ಮಾಧ್ಯಮ ಸೃಷ್ಟಿ ಅಷ್ಟೇ. ಮುಖ್ಯಮಂತ್ರಿ ಬದಲಾಗ್ತದೆ ನಾವ್ ಹೇಳಿದ್ರ? ಈ ತರ ಎಲ್ಲ ಮಾತಾಡಬಾರ್ದು ನೀವು. ಮಾಧ್ಯಮ ಸೃಷ್ಟಿ ಅಂತ ಹೇಳಿ ಇದು ನಮ್ಮದೇ ಸೃಷ್ಟಿ. ನಮ್ಮೊಳಗೆ ಆಂತರಿಕ ಜಗಳ ಇದೆ, ಕಿತ್ತಾಡ್ತಾ ಇದೀವಿ, ನಾವು ಹೊಡೆದಾಡ್ತೀವಿ, ಕೊಚ್ಕೊಂಡು ಕೊಂದ್ಕೊಂಡು ಸಾಯ್ತೀವಿ ಅಂತ ನೀವ್ ಹೇಳ್ಬೇಕಲ್ವಾ? ಸಿದ್ದರಾಮಯ್ಯವರು DK ಸಾಹೇಬರು ತುಂಬಾ ಚೆನ್ನಾಗಿದ್ದಾರೆ. ಅವ್ರ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತೋ ಆ ತೀರ್ಮಾನ ಮಟ್ಟಿಗೆ ಹೋಗ್ತಾರೆ. ಸುಭದ್ರವಾಗಿ ನಡೀತಾ ಇದೆ ಸರ್ಕಾರ, ಜನರ ಪರವಾಗಿ ನಡೀತಾ ಇದೆ, ಅಭಿವೃದ್ಧಿ ಪರ ನಡೀತಿದೆ. ದಯಮಾಡಿ ಹೇಳಿ ಮುನಿ ಅವರೇ ಪ್ಲೀಸ್. ಯಾವ ತರ ಇರಬೇಕಾಯ್ತು? ಗ್ಯಾರಂಟಿ ಇಡೀ ಗ್ಯಾರಂಟಿ ಬಿಟ್ಬಿಡಿ. ನಿಮ್ಮನೆ ರಸ್ತೆ ಸರಿ ಇದೆಯಾ? ರಸ್ತೆ ಇವತ್ತು ನೀವು ನೋಡ್ರೆ ಬೇಕಾದ್ರೆ ಇವತ್ತು ಬೆಂಗಳೂರಲ್ಲಿ ಯಾವ್ದೇ ಡೀಸೆಲ್ ನೋಡಿದ್ರೆ ರಸ್ತೆಯಲ್ಲಿ ನಡೀತಾ ಇದೆ, ಕಾಮಗಾರಿ ನಡೀತಾ ಇದೆ. ಯಾರು ಹೇಳಿದ್ರು ನಿಮ್ಗೆ ಕಾಮಗಾರಿ ನಡೀತಾ ಇದೆ? ಯಾರು ಹೇಳಿದ್ರು ನಿಮ್ಗೆ? BBMP ನೋಡ್ಬಿಟ್ಟು ಮಾತಾಡಿ ಗೊತ್ತಾಗುತ್ತೆ ನಿಮ್ಗೆ. ಸುಮ್ಮನೆ ಯಾಕೆ ಮಾತಾಡ್ತೀರಿ ನೀವು? ಎಸ್ ಸರ್, ಕುರ್ಚಿ ಕಿತ್ತಾಟ ಮುಗಿತಾ? ಈ ಕುರ್ಚಿ ಕಿತ್ತಾಟದ ಡ್ರಾಮಾ ಮುಗಿತಾ? ಸರ್, ಡ್ರಾಮಾ ಮುಗ್ದಿದೆ ಸರ್. ನಿಮಗೆ ಗೊತ್ತಿರುತ್ತೆ ಪಿಕ್ಚರ್ ನೆನೆಸಿದ್ರೆ. ನನಗೆ ಗೊತ್ತಿಲ್ಲ, ನೀವು ಹೇಳ್ಬೇಕು. ನೀವು ಕಾಂಗ್ರೆಸ್ ನಾಯಕರುಗಳು, ಕಾರ್ಯಕರ್ತರುಗಳು, ನಮಗೆ ಗೊತ್ತಿಲ್ಲ ಏನೇನು ಒಳಗಡೆ ಏನೇನು ನಡೀತಿದೆ ಅಂತ.
ಸರ್ 138 ಸೀಟ್ ಕೊಟ್ಟಿರೋ ಕಾಂಗ್ರೆಸ್ ಪಕ್ಷಕ್ಕೆ ನಮ್ದು ನಮ್ದು ಯಾಕೆ ಕಿತ್ತಾಡ್ತಿದ್ದೀರಾ? ಅಭಿವೃದ್ಧಿ ಮಾಡಿ, ಅನುದಾನ ಕೊಡಿ, ಜನರ ಸಮಸ್ಯೆಗಳ ಬಗೆಹರಿಸಿ ಅಂತ ಯಾಕೆ ಈ ಕಿತ್ತಾಟ ಅಂತ ನಾನು ಕೇಳ್ತಾ ಇದ್ದೀನಿ. ಸರ್ ಕುಚ್ಚಿ ಜಗಳ ಆಗೋದು ಎಲ್ಲೆಲ್ಲಿ ಬಿಜೆಪಿಯಲ್ಲಿ ಯಡಿಯೂರಪ್ಪ ಬಿಟ್ಟಾಕ್ರಿ, ನಿಮ್ದು ಹೇಳ್ರಿ. ನಿಮ್ಮನೆ ಕಾವಲಿ ಹೆಗಣ ಬಿದ್ದಿದೆ, ಅವ್ರ ಬಗ್ಗೆ ಯಾಕೆ ನೊಣದ ಬಗ್ಗೆ ಮಾತನಾಡ್ತೀರಾ? ಸರ್ ಕುಚ್ಚಿ ಹೈಕಮಾಂಡ್ ಡಿಸಿಷನ್ ಮಾಡೋದು. ಕುಚ್ಚಿದು 138 ಜನ ಶಾಸಕರು ಡಿಸೈಡ್ ಮಾಡೋದು. ಯಾವ ಮೀಡಿಯಾನು BJP ಅವರು ಬಂದು ಇಲ್ಲಿ ಬಂದ್ಬಿಟ್ಟು ನಮ್ಗೆ ಹೈಕಮಾಂಡ್ BJP ಅವರು ಇಲ್ಲ, ನಮ್ಗೆ ಹೈಕಮಾಂಡ್ ಏನಿದೆ ಇವ್ರು ಇದ್ದಾರೆ. ಇವ್ರಿಗೆ ಹೈಕಮಾಂಡ್ ಅಲ್ಲಿ ವಿಜೇಂದ್ರ ಹೋಗ್ಬಿಟ್ಟು ಕುಚ್ಚಿಗೆ ಗಟ್ಟಿ ಮಾಡ್ಕೊಳ್ಳೋಕ್ಕೆ ಇವತ್ತು ಹಣ ಕೊಟ್ಬಿಟ್ಟು ಬಂದಿರೋದು ಇದೇ BJP ಸರ್ಕಾರ. ನಿಮಗೆ ಮೊನ್ನೆ ಇದು ದಾವಣಗೆರೆಯಲ್ಲಿ ಪ್ರೋಗ್ರಾಮಲ್ಲಿ ಇವ್ರು ಹೇಳಿದ್ದಾರೆ, ನಿಮ್ಮ BJP ಅವರೇ ಹೇಳಿದ್ದಾರೆ, ಎಲ್ಲರೂ ಮೀಟಿಂಗ್ ಮಾಡಿ ಹೇಳಿದ್ದಾರೆ. ಇವತ್ತು BJPಯಲ್ಲಿ ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ. BJPಯಲ್ಲಿ ಇವತ್ತಿನ ದಿವಸ ನಮ್ಮ ಕಾಂಗ್ರೆಸ್ ಸರ್ಕಾರ 138 ಸೀಟ್ ಬಂದಿದೆ. ನಿಮ್ಮ ಸರ್ಕಾರದಲ್ಲಿ ₹1 ಕೂಡ ಭ್ರಷ್ಟಾಚಾರ ನಡೀತಾ ಇಲ್ಲ. ನಿಮ್ಮ ಸಚಿವರುಗಳು ಪಾಪ ಡೈರೆಕ್ಟ್ ಇಟ್ಕೊಂತಿಲ್ಲ, ಅಡಿ ದುಡ್ಡು ಇಟ್ಕೊಂತಿದ್ದಾರೆ. ಅದು ನಮಗೆ ಗೊತ್ತಾಗುತ್ತೆ. ಎಸ್ ಸರ್, ವೆಂಕಟರಾಜ್ ಅವರೇ ಹೇಳಿದ್ರು, ಒಂದು ಜವಾಬ್ದಾರಿತ ಸರ್ಕಾರ ಜನರ ಪರವಾಗಿ ಕೆಲಸ ಮಾಡೋದು ಬಿಟ್ಟು ಕುರ್ಚಿ ಕಿತ್ತಾಟ ಮಾಡಿದ್ರೆ ಜನಕ್ಕೆ ಏನು ಉತ್ತರವನ್ನು ಕೊಡ್ತೀರಾ ನೀವು? ಕುರ್ಚಿ ಕಿತ್ತಾಟ ಇಲ್ಲ. ಈಗ ಕೆಲವರು ಶಾಸಕರು ಅವರವರ ನಾಯಕರನ್ನ CM ಮಾಡಬೇಕು ಅಂತ ಹೇಳೋದು ತಪ್ಪೇನಿಲ್ಲ. ಎಲ್ರಿಗೂ ಆಸೆ ಇರುತ್ತೆ. ಒಂದು 6 ವರ್ಷ 8 ಬಾರಿ ಗೆದ್ದಿರ್ತಾಗ ಶಾಸಕರುಗಳು ಮುಖ್ಯಮಂತ್ರಿ ಆಗಬೇಕಂತ ಆಸೆ ಇರುತ್ತೆ. ಯಾರು ಸನ್ಯಾಸಿಗಳಿಲ್ಲ, ರಾಜಕೀಯ ಬರೋರು. ಅದ್ರ ಕಿತ್ತಾಟ ಅಂತ ಹೇಳ್ಬಾರ್ದು. ನಮ್ಮನ್ನ ಮೇಲೆ ಒಗ್ಗಟ್ಟಿದೆ, ಅದನ್ನ ಬಹಿರಂಗವಾಗಿ ಹೇಳ್ಬಾರ್ದು. ಈಗ ಹೈಕಮಾಂಡ್ ಹೇಳಿದ್ದಾರೆ, ಅದು ಯಾರು ಮಾತಾಡ್ತಾ ಇಲ್ಲ. ಈಗ ಒಟ್ಟಾಗಿದ್ದಾರೆ. ಸಿದ್ದರಾಮಯ್ಯ ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ, ನಾನೇ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ. ಅದು ಹೈಕಮಾಂಡ್ ನಿರ್ಧಾರ ಮಾಡಿದ್ರೆ ಶಾಸಕರು ನಿರ್ಧಾರ ಮಾಡ್ತಾರೆ. ಯಾವುದೇ BJP ಅವರಾಗಲಿ ಅಥವಾ ಮೀಡಿಯಾ ಆಗಲಿ ಜನ ಅಲ್ಲ, ಜನಗಳಿಗೆ ಏನು ಅಭಿವೃದ್ಧಿ ಕಾರ್ಯ ಮಾಡಬೇಕು ಅದು ಮಾಡ್ತಾ ಇದ್ದಾರೆ. ಇದು ಗೊಂದಲವನ್ನು ಸೃಷ್ಟಿ ಮಾಡ್ತಕ್ಕಂಥವ್ರು BJP ಅವರು. ಯಾಕೆಂದ್ರೆ ಈಗಾಗಲೇ ವಿಜಯೇಂದ್ರನ್ನ ತೆಗಿಬೇಕು ಅಂದ್ಬಿಟ್ಟು ಒಂದು ಬಣ್ಣ ಈಗಾಗಲೇ ಹೈಕಮಾಂಡ್ನ ಭೇಟಿ ಮಾಡ್ಕೊಂಬಂತು. ಇವರು ಹೋಗಿ ಹೈಕಮಾಂಡ್ನ ಭೇಟಿ ಮಾಡ್ಕೊಂಬಂತಾರೆ. ಫಸ್ಟ್ ಅವ್ರ ಕುರ್ಚಿ ಅವ್ರು ಉಳಿಸ್ಕೊಳ್ಳಿ, ಕಾಂಗ್ರೆಸ್ ಬಿಟ್ಬಿಡಿ, ನಾವು ಕಾಂಗ್ರೆಸ್ ನಮ್ಮ ಪಾಡಿಗೆ ನಾವು ಜನರ ಕೆಲಸವನ್ನು ಮಾಡ್ಕೊಂಬರ್ತಾ ಇದ್ದೀವಿ ಎತ್ತಾಳು ಹೇಳಿದ್ರು. ಕೇಳಿ ಬಸವರಾಜ್. ಆಮೇಲೆ ತಾವು ಇನ್ನೊಂದು ಕ್ವಶನ್ BJP ಕೇಳಿದ್ರೆ, ಬಸವರಾಜ್ ರಾಯರೆಡ್ಡಿ ಅವರು ಮತ್ತೆ ರಾಜು ಕಾಗೆ ಅವರು ಹೇಳಿದ್ರು ಏನು ಅನುದಾನ ಕೊರತೆ ಇದೆ ಅಂತ. ಈಗ ತಮಾಷೆಯಾಗಿ ಊರಲ್ಲಿ ಭಾಷಣ ಮಾಡುವಾಗ ಬಸವರಾಜ್ ರಾಜು ಎಲ್ಲ ಮಾತಾಡ್ಬೇಡಿ. ತಮಾಷೆ ಮಾಡಕ್ ಅವ್ರೇನು ಜೋಕರ್ ಅಲ್ಲ, ಅದು ಹಾಸ್ಯ ಚಿತ್ರ ಅಲ್ಲ. ದಯಮಾಡಿ ಒಬ್ಬ ಜವಾಬ್ದಾರಿ ಇದ್ದ ಶಾಸಕ, ಮಾಜಿ ಮಂತ್ರಿ ಆಯ್ತು, ಅವ್ರು ಹೇಳ್ತಾರೆ ನೀವು ಗ್ಯಾರಂಟಿ ಬೇಕಾ, ರಸ್ತೆ ಬೇಕಂತ ಕೇಳ್ತಾರೆ. ಒಬ್ಬ ಜವಾಬ್ದಾರಿಯುತ ಆದರೂ ಮಾತಾಡೋದಾದ ಅಲ್ಲ, ಅದು ವಾಸ್ತವ ಮಾತಾಡಿದ್ರೆ. ತಾವು ವಕೀಲರಿದ್ದೀರಿ ಸರ್, ನಿಜವಾಗ್ಲೂ ಈ ರಾಜ್ಯದಲ್ಲಿ ಅಭಿವೃದ್ಧಿ ಆಗ್ತಿದೆ, ನಿಮಗೆ ಕಣ್ಣಿಗೆ ಕಾಣ್ತಾ ಇದೆಯಾ? ತಾವು ವಕೀಲರು, ಕೋರ್ಟಲ್ಲಿ ವಾದ ಮಾಡೋದು ಬೇರೆ, ಇಲ್ಲಿ ಜನರ ನಡುವೆ ನೀವು ವಾದ ಮಾಡಬೇಕು, ಸತ್ಯವಾದ ಮಾಡಬೇಕೀಗ. ಇಲ್ಲ, ಈ ರಾಜ್ಯದಲ್ಲಿ ಖಂಡಿತ ಅಭಿವೃದ್ಧಿ ಆಗ್ತಾ ಇದೆ. ಯಾಕಂದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಅಭಿವೃದ್ಧಿ ಆಗ್ತಾ ಇದೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಅಭಿವೃದ್ಧಿ ಆಗ್ತಾ ಇದೆ. ನಾವು ದಯವಿಟ್ಟು ಒಂದು ನಿಮಿಷ ಸುಮ್ಮನಿರಿ. ನಾವು ಎಲ್ಲ ಕ್ಷೇತ್ರದಲ್ಲೂ ಸಮಾನವಾಗಿ ಪರಿಗಣಿಸಬೇಕು, ಎಲ್ಲ ಕ್ಷೇತ್ರದಲ್ಲೂ ಸಮಾನವಾಗಿ ಹಣ ಹಂಚಿಕೆ ಮಾಡಬೇಕಾಗಿದೆ. ಅದರಿಂದ ಎಲ್ಲ ಕ್ಷೇತ್ರಕ್ಕೂ ಅದಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇದೀವಿ. ಪ್ರತಿಯೊಂದು ಕ್ಷೇತ್ರಕ್ಕೂ ಪ್ರಾಮುಖ್ಯತೆ ಕೊಡ್ತಾ ಇದೀವಿ. ಒಂದು ಕ್ಷೇತ್ರಕ್ಕೆ ಒಂದು ಹಿಂದೆ ಆಗ್ಬೋದು, ಮುಂದೆ ಆಗ್ಬೋದು, ಹೊರತು ಎಲ್ಲ ಕ್ಷೇತ್ರನೂ ಏಕರೀತಿಯಾಗಿ ನೋಡ್ತಾ ಇದೀವಿ ಅಂತ ನಾವು ಹೇಳ್ತೀವಿ. ಎಸ್ ಸರ್, ರಾಜ್ಯದಲ್ಲಿ ಈ ಕುರ್ಚಿ ಕಿತ್ತಾಟ ಇನ್ನಾದರೂ ನಿಲ್ಲುತ್ತೆ ಸರ್? ಯಾಕಂತ ಹೇಳಿದ್ರೆ ಸರ್, ಮಳೆ ಬಂದಿದೆ, ಮುಂಗಾರು ಬಿತ್ತನೆಗಳಾಗಬೇಕಾಗಿದೆ, ಜನರ ಸಮಸ್ಯೆನ ಆಲಿಸಬೇಕು ಸಚಿವರುಗಳು. ಎಲ್ಲ ಸಚಿವರುಗಳೀಗ ಟ್ರಾನ್ಸ್ಫರ್ಸ್ ಇತ್ತು, ವರ್ಗಾವಣೆ ಇತ್ತು, ಕೌನ್ಸಿಲಿಂಗ್ ಅಂತ ಅವ್ರು ಮಾಡಿಸಿದ್ರು. ಆಫ್ಟರ್ ಕೌನ್ಸಿಲಿಂಗ್ ಆದಮೇಲೆ ಸಚಿವರ ಟೇಬಲ್ಗೆ ಲೀಸ್ಟ್ ಹೋಯ್ತು ಟ್ರಾನ್ಸ್ಫರ್ಸ್ದು. ಯಾಕೆ ಹೋಯ್ತು ಅನ್ನೋದು ಅರ್ಥ ಮಾಡ್ಕೋಬೇಕು. ಅವರು ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಜಿಲ್ಲೆಗಳಿಗೆ ಹೋಗಿ ಕೆಲಸವನ್ನು ಮಾಡಬೇಕು. ಅದು ಬಿಟ್ಟು ಇಲ್ಲಿ ವ್ಯವಹಾರ ಮಾಡಿಕೊಂಡು ಇವತ್ತು ಕುರ್ಚಿಗಾಗಿ ಕಿತ್ತಾಟ ಮಾಡ್ಕೊಂಡು, ನಾನು ಅಧ್ಯಕ್ಷ, ನಾನು ಮುಖ್ಯಮಂತ್ರಿ ಆಗಬೇಕು, ನಾನು ಮತ್ತೊಂದು ಆಗಬೇಕು ಅಂತೇಳಿ ಕಿತ್ತಾಟ ಮಾಡ್ತಾಯಿದ್ರೆ ಜನ ನಿಮ್ಮನ್ನು ಯಾಕೆ ಸರ್ ನಿಮಗೆ ಓಟ್ ಕೊಟ್ಟು ನಿಮ್ಮನ್ನು ಗೆಲ್ಲಿಸಬೇಕು? ನಿಮ್ಮಂಥವ್ರಿಗೆ ಯಾಕೆ ಅಧಿಕಾರ ಕೊಡಬೇಕು ಅಂತ ನನ್ನ ಪ್ರಶ್ನೆ. ಮೇಡಮ್, ಒಂದೇ ನಿಮಿಷ. ಈಗ ವಿರೋಧ ಪಕ್ಷದ ನಾಯಕರು ಅವರು ನಾನು ಕೇಳ್ತೀನಿ, ನಿಮ್ಮ ಪಕ್ಷದ ಬಗ್ಗೆ ಮಾತಾಡಿ. ಈಗ ನಿಮ್ಮ ತಟ್ಟೆಯಲ್ಲಿ ಹೆಗಣ ಬಿದ್ದಿದೆ, ಅದ್ರ ಬಗ್ಗೆ ಮಾತಾಡಿ. ಅವ್ರ ತಟ್ಟೆಯಲ್ಲಿ ಆನೆ ಬಿದ್ದಿದ್ದು, ಆಮೇಲೆ ನಾನು ಅವ್ರ ಹತ್ರ ಮಾತಾಡ್ತೀನಿ. ನಮ್ಮ ಪಕ್ಷದಲ್ಲಿ ಕುರ್ಚಿಗೆ ಕಿತ್ತಾಟ ಇದೆ ಅಂತ ನೀವು ಹೇಳ್ತಾ ಇದ್ದೀರಲ್ವಾ? ನಾನು ಹೇಳ್ತಾ ಇಲ್ಲ, ಜನರಿಗೆ ಕಾಣ್ತಾ ಇದೆ. ನೀವೇ ಹೇಳ್ಕೊಳ್ತಿದ್ದೀರಾ, ನೀವೇ ಕಾಲು ಎಳ್ಕೊಳ್ತೀರಿ. ನಾನು ಹೇಳ್ತಾ ಇಲ್ಲ, ನಿಮ್ ಕಣ್ಣಿಗೆ ಕಾಣ್ತಾ ಇದೆ, ನೀವೇ ಹೇಳ್ಕೊಳ್ತಿದ್ದೀರಾ. ಇದೆ ಅಂತ ಒಪ್ಕೊಳ್ಳಿ ಸರ್. ಒಪ್ಕೊಳ್ಳೋದಲ್ಲ, ನೀವೇ ಹೇಳ್ಕೊಳ್ತಿದ್ದೀರಲ್ಲ ಸರ್. ಹೇಳ್ಬಿಡ್ತೀನಿ, ಬಿಜೆಪಿಲಿ ರಾಜ್ಯಾಧ್ಯಕ್ಷ ಸ್ಥಾನನೇ ಕುರ್ಚಿಗೆ ಪೈಪೋಟಿ ಇದೆ. ಅದು ಬಿಡಿ ಸರ್, ನಿಮ್ಮದು ಹೇಳಿ ಸರ್ಕಾರ ನಡೆಸ್ತಿರ್ರಿ. ಅವ್ರ ಮನೆದ ಯಾಕೆ ಸರ್ ಕತೆ? ಇದು ಒಳ್ಳೆ ಕತೆ ಆಯ್ತಲ್ರಿ. ನಿಮ್ಮ ಮನೆ ಕತೆ ಹೇಳ್ಕೊಳ್ರಿ, ನಿಮ್ ಪಕ್ಕದ ಮನೆ ನಿಮ್ಗೆ ಹಾಕ್ಬೇಕ್ರಿ. ಕರ್ನಾಟಕದ ಜನತೆ 138 ಸೀಟಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರನ ಗೆಲ್ಲಿಸಿ ಒಂದು ಆಡಳಿತ ಪಕ್ಷವಾಗಿ ಕೂರಿಸಿದೆ.
ನಮ್ಮಲ್ಲಿ ಕುರ್ಚಿ ಕಿತ್ತಾಟ ಇದೆ ಅನ್ಕೊಳ್ಳಿ, ಅದು ನಮಗ್ ಮಾತ್ರ. ಅಲ್ಲಲ್ಲ, ಒಂದ್ ನಿಮಿಷ, ಅದು ನಮಗಿರ್ಲಿ, ವಿರೋಧ ಪಕ್ಷಿಗದು ಯಾಕೆ? ನಮ್ಮನೇಲಿ 1000 ಆಗತ್ತೆ. ಅವ್ರ ನಮ್ಮನೆನ ನಿಮಿಷ ಇಲ್ಲಿ ಕೇಳ್ರಿ. ವಿರೋಧ ಪಕ್ಷ ಅಂದ್ರೆ ಒಂದ್ ನಿಮಿಷ, ಅವ್ರಿಗೆ ತಪ್ಪರ್ಥ ಆಗಿದೆ. ವಿರೋಧ ಪಕ್ಷದ ಕೆಲಸ ಏನು ಅಂತಂದ್ರೆ, ಅವರು ಒಂದು ಸಮರ್ಥ ವಿರೋಧ ಪಕ್ಷವಾಗಿ ಆಡಳಿತಾತ್ಮಕವಾಗಿ ಏನಾದ್ರೂ ನಾವು ಕುಂದುಕೊರತೆಗಳಿದ್ದಲ್ಲಿ ಅವರು ಬಂದು ಪ್ರಶ್ನೆ ಮಾಡಬೇಕು. ನಮ್ಮಲ್ಲಿ CM ಆಗ್ತಾರೋ ಇಲ್ವೋ, ಯಾರು CM ಆಗ್ತಾರೋ ಅಂತ ಕೇಳೋಂಥ ಪ್ರಶ್ನೆ ಅವ್ರಿಲ್ಲ. ಅವರು ಆ ಕೆಲಸನ ಫಸ್ಟ್ ಮಾಡಬೇಕು. ನೀವು ಕೇಳಿದ ಪ್ರಶ್ನೆ, ನಮ್ಮ ಕುರ್ಚಿಯಲ್ಲಿ ಕಿತ್ತಾಟ ಇದೆ, ಅದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಯಾರು ಮುಖ್ಯಮಂತ್ರಿ ಆಗ್ಬೇಕು, ಯಾರು ಮುಖ್ಯಮಂತ್ರಿ ಆಗ್ಬಾರ್ದು ಅಂತ ಹೈಕಮಾಂಡ್ ಹೇಳುತ್ತೆ. ಬಿಜೆಪಿಗೆ ಹೆಂಗ್ ಹೈಕಮಾಂಡ್ ಇದೆಯೋ ಅದಕ್ಕಿಂತ ದೊಡ್ಡ ಹೈಕಮಾಂಡ್ ನಮ್ಮ ಕಾಂಗ್ರೆಸ್ ಅಲ್ಲಿ ಇದೆ. ಈಗ ಇಷ್ಟೆಲ್ಲ ಮಾತಾಡ್ತಾರಲ್ಲ ಸರ್, ವಿಜಯೇಂದ್ರ ಅವ್ರು ಏನಕ್ಕೆ ಡೆಲ್ಲಿಗೆ ಹೋಗಿದ್ದಾರೆ ಸರ್? ವಿಜಯೇಂದ್ರ ಅವ್ರು ಏನಕ್ಕೆ ಡೆಲ್ಲಿಗೆ ಹೋಗಿದ್ದಾರೆ ಹೇಳಿ ಸರ್? ಏನಕ್ಕೆ ಹೋಗಿದ್ದಾರೆ? ರಾಷ್ಟ್ರಾಧ್ಯಕ್ಷ ಸ್ಥಾನ ಕಾಣಿಕೆ ಕೊಟ್ಟು ತಗೊಂಡಿದ್ರಲ್ಲ, ಅದನ್ನ ಉಳಿಸ್ಕೊಳಕ್ ಹೋಗಿರೋದು. ಮತ್ತೆ ಎಷ್ಟು ಕೊಡ್ಬೇಕು ಕಪ್ಪ ಕಾಣಿಕೆ ಅಂತ ಕೇಳಕ್ ಹೋಗಿದ್ದಾರೆ. ಇವಾಗ ನೀವ್ ಆನ್ಸರ್ ಮಾಡಿ, ಇವಾಗ ಕೇಳ್ಬೋದು ನೀವ್ ಏನಕ್ಕೆ ಡೆಲ್ಲಿಗೆ ಹೋಗಿದೆ ಅಂತ. ಆಯ್ತು ಸರ್, ಅವ್ರು ಹೇಳ್ತಾರೆ ಸುರ್ಜಿವಾಲಾ ಅವ್ರು ಏನಕ್ಕೆ ಬಂದಿದ್ರು ಅಂತ. ಇವ್ರು ಇಷ್ಟೆಲ್ಲ ಹೇಳ್ತಾರಲ್ಲ ಸರ್, ನಮ್ ಬಿಹಾರ್ ಇರ್ಲಿ ಬಿಡಿ, ಹೇಳ್ಬಿಡಿ. ಬಿಹಾರ ಚುನಾವಣೆ ನಡೀತಿದೆ, ಕೋಆರ್ಡಿನೇಷನ್ ಮಾಡಕ್ ಬಂದಿದ್ರು ಅಂತ. ಕೋಆರ್ಡಿನೇಷನ್ ಹೇಳೋದು ದುಡ್ಡಲ್ಲ, ಕೋಆರ್ಡಿನೇಷನ್. ಹೇಳ್ತೀವಿ ಸರ್, ಸುರ್ಜೇವಾಲಾ ಅವ್ರು ಬಂದಿದ್ದು ಬಿಹಾರ ಚುನಾವಣೆ ನಡೀತಿದೆ, ಎಲ್ಲಾ ಸಚಿವರುಗಳು ಕೋಆರ್ಡಿನೇಷನ್ ಮಾಡಬೇಕು, ಮುಖ್ಯಮಂತ್ರಿಗಳ ಕೋಆರ್ಡಿನೇಷನ್ ಮಾಡಬೇಕು, ಬಿಹಾರ ಚುನಾವಣೆ ಚೆನ್ನಾಗಿ ನಡಿಬೇಕು. ನಾವು ಬಿಹಾರದಲ್ಲಿ ಯಾವ ರೀತಿ NDA ಹೋರಾಟ ಮಾಡ್ತಾ ಅದಕ್ಕೆ ಪ್ರಬಲವಾಗಿ ನಾವು ಹೋರಾಟ ಮಾಡಬೇಕು. ಅವ್ರು 500 ರೂಪಾಯಿ ಕೊಟ್ರೆ ನಾವು 1000 ರೂಪಾಯಿ ಕೊಡಬೇಕು ಅಂತ ಹೇಳಿ ಮೋಟಿವೇಶನ್ ಮಾಡಕ್ ಬಂದಿದ್ರ. ಚುನಾವಣೆ ಫಲಿತಾಂಶ ನೀವು ಆಮೇಲೆ ನೋಡ್ತೀರಾ ಸರ್. ಒಂದ್ ನಿಮಿಷ ಮಾತಾಡ್ಬಿಡ್ತೀನಿ ಸರ್. ಬಿಹಾರದ ಫಲಿತಾಂಶ ನೀವು ಆಮೇಲೆ ನೋಡ್ತೀರಾ. ಸುರ್ಜೇವಾಲಾ ಅವ್ರು ಯಾಕೆ ಬಂದಿದ್ರು ಅಂತ ಹೇಳಿದ್ರು. ಇದೇ ಅಲ್ಲ, ನೀವ್ ಕೇಳಿದ್ರೆ ಯಾಕೆ ಬಂದಿದ್ರು ನೀವು ಕೇಳ್ತಾ, ಅವ್ರು ಕೇಳ್ತಾ ಇದ್ದಾರೆ, ನೀವು ಕೇಳ್ತಾ ಇದ್ದೀರಾ. BR ಪಾಟೀಲ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ರೆ BJP ಅವರು ಎದ್ದು ಕೂಗಾಡ್ತಾರೆ. ರಾಜೀವ್ ಕಾಗೆ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ರೆ ಅಯ್ಯೋ ಅವ್ರ ಪಕ್ಷದಲ್ಲಿ ಸ್ವಪಕ್ಷದಲ್ಲೇ ಅವ್ರ ರಾಜಕಾರಣ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ನಾನು ಹೇಳ್ತೀನಿ ಸರ್, ನಮ್ಮ ಹೈಕಮಾಂಡ್ ಅಲ್ಲಿ ಒಬ್ರು ಕರ್ನಾಟಕ AIC ಇನ್ಚಾರ್ಜ್ ಕೊಟ್ಟವರು ನಮ್ಮ ಶಾಸಕರನ್ನ ಮಾತಾಡೋದ್ರಲ್ಲಿ ಏನ್ ತಪ್ಪಿದೆ? ಅವರು ನಮ್ಮ ಕುಂದುಕೊರತೆಗಳನ್ನ ಕೇಳ್ತಾರೆ. ಶಾಸಕರು ಏನ್ ಅಭಿವೃದ್ಧಿ ಆಗಿದೆ ಅಂತ ಕೇಳ್ತಾರೆ, ಎಷ್ಟು ಫಂಡ್ ಬರಬೇಕು ಅಂತ ಕೇಳ್ತಾರೆ. ಇವಾಗ ಗ್ಯಾರಂಟಿ ಯೋಜನೆಯಲ್ಲಿ 236 ಕೋಟಿ ಶಾಸಕರಿಗೆ ಹೋಗಿದೆ. ಅದ್ರ ಬಗ್ಗೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡೋದು ಬೇಡವಾ? ಶಾಸಕರಿಗೆ ಗೊತ್ತಾಗಬೇಕು ನಮ್ಮ ಗ್ಯಾರಂಟಿ ಯೋಜನೆಯಿಂದ ನಮ್ಗೆ ಎಷ್ಟು ಬರ್ತಾ ಇದೆ. ಯಾಕೆ ಶಾಸಕರೆಲ್ಲ ಸಚಿವರುಗಳ ಬಗ್ಗೆ ದೂರು ಕೊಟ್ಟರು? ಸಚಿವರು ಕೆಲಸ ಮಾಡಲ್ಲ, ಭ್ರಷ್ಟಾಚಾರ ಮಾಡ್ತಾರೆ, ಕಮಿಷನ್ ದಂಧೆಯನ್ನು ಮಾಡ್ತಾರೆ, ಏಜೆಂಟ್ಗಳನ್ನ ಇಟ್ಟಿದ್ದಾರಂತ. ಸರ್, ನಮ್ಮ ಶಾಸಕರು, ನಮ್ಮ ಕಾಂಗ್ರೆಸ್ ಶಾಸಕರು 130. ನಿಮ್ಮ ಶಾಸಕರು ನಿಮ್ಮ ಹೆಮ್ಮೆನಾ ಸರ್? ಈಗ ಒಬ್ಬ ಅಧಿಕಾರಿ ಬಗ್ಗೆ ಅವರು ಕಂಪ್ಲೇಂಟ್ ಮಾಡಿದ್ದಾರೆ ಹೊರತು ಯಾರೇ ಒಬ್ಬರ ಶಾಸಕರಾಗ್ಲಿ ಮಿನಿಸ್ಟರ್ ಬಗ್ಗೆ ಕಂಪ್ಲೇಂಟ್ ಮಾಡಿಲ್ಲ. ಅದನ್ನ ಕಂಪ್ಲೇಂಟ್ ಮಾಡ್ತಾ ಇರೋದು BJP ಅವ್ರು ಮಾತ್ರ. BJP ಅವ್ರಿಗೆ ಒಂದು ಅರ್ಥ ಮಾಡ್ಕೋಬೇಕು, ಈಗ ಇಷ್ಟೆಲ್ಲ ಸಮರ್ಥನೆ ಮಾಡ್ಕೊಡ್ತಾರಲ್ವಾ ಸರ್, ಒಬ್ರ ಮೇಲೆ 5 ಲಕ್ಷ ಸಾಲ ಇದೆ. ಯಾರಾದ್ರೂ ಒಬ್ಬ BJP ಕಾರ್ಯಕರ್ತನಿಗೆ ಹೋಗಿ ಮೋದಿ ಕ್ವಶನ್, ನೀವು ವರ್ಷ ಎಷ್ಟು ಸಾಲ ತಗೊಂತೀರಾ ಅದು ನಿಮ್ಗೂ ಗೊತ್ತಿರ್ಲಿ. ವಿಪಕ್ಷವಾಗಿ ಸರ್ಕಾರ ತಪ್ಪು ಮಾಡಿದ್ರೆ ಎಚ್ಚರಿಸಬೇಕು. ಆದ್ರೆ ಈ ರಾಜ್ಯದಲ್ಲಿ ವಿಪಕ್ಷದವರು ಸಹ ಕಿತ್ತಾಟ ಮಾಡ್ತಿರೋದು ಇಲ್ಲ ಒಂದ್ ಕಡೆ ಜನಕ್ಕೆ ಅದು ಒಂಥರ ಅಸಹ್ಯ ಅನ್ಸೋಲ್ಲ ಬ್ರದರ್? ಸರ್, ನಮ್ಮ ವಿರೋಧ ಪಕ್ಷ ಯಾವುದೇ ತರ ಗಲಾಟೆ ಇಲ್ಲ, ಹೊಂದಾಣಿಕೆಯಲ್ಲಿ ನಡೀತಾ ಇದೀವಿ. ಏನ್ ಡೆಲ್ಲಿ ಸರ್ಕಾರ ಹೇಳ್ತದೋ, ನಮ್ಮ ಹೈಕಮಾಂಡ್ ಏನ್ ಹೇಳ್ತದೋ ಅದ್ರ ಪ್ರಕಾರ ನಡ್ಕೋತೀವಿ. ನಮ್ಮ ಹೈಕಮಾಂಡ್ ಅಂತ ಹೇಳಿದ್ರೆ ಅವ್ರ ತರ ನಮ್ಗೆ ಕನ್ಫ್ಯೂಷನ್ ಇಲ್ಲ. ಹೈಕಮಾಂಡ್ ಅಂತ ಹೇಳಿದ್ರೆ ಮೋದಿ ಇದಾರೆ, ಅವ್ರು ನೋಡ್ಕೋತಾರೆ, ಅವ್ರೇನ್ ಹೇಳ್ತಾರೆ ಅದೇ ನಡೀತೆ ಕರ್ನಾಟಕದಲ್ಲಿ. ಆದ್ರೆ ರಾಜ್ಯ ಸರ್ಕಾರ ದುರಾಂಕಾರದಿಂದ, ದರ್ಪದಿಂದ, ಭ್ರಷ್ಟಾಚಾರ ತುಂಬಿ ಎಲ್ಲಾ ಸರ್ಕಸ್ ಮಾಡ್ಕೊಂಡ್ ಮಾಡ್ತಾ ಇದಾರೆ. ಇವತ್ತೇನ್ ಹೇಳ್ತಾ ಇದಾರೆ, ಅಧಿಕಾರದ ಅಮಲದಲ್ಲಿ ಏನು ಕುರುಡು ಕಾಂಚನ ಕುಣಿತಿರಿತ್ತು ಅಂತಾರೆ, ದುಡ್ಡಿನ ಅಮಲ್ನಲ್ಲಿ ಕುಣಿತಾ ಇರ್ತದೆ ಅಂತಾರೆ. ಆದ್ರೆ ಇವರು ಅಧಿಕಾರದ ಅಮಲಿನಲ್ಲಿ ಕುಣಿತಾ ಇದ್ದಾರೆ. ಇವಾಗ ಹೇಳಿದ್ರು 138 ಓಟ್ ಇದು ಸೀಟ್ಗಳು ಸಿಕ್ಕಿದೆ ನಮ್ಗೆ ಅಂತ. ಇವಾಗ ಹೇಳ್ತೇನೆ ಕೇಳಿಸ್ಕೊಳ್ಳಿ, ಜನರಿಗೆ ಓಟ್ ಹಾಕಿ ತಲೆ ಮೇಲೆ ಮೆರ್ಸೋದು ಗೊತ್ತು. ಅದೇ ತರ ನೀವು ಮಾಡ್ತಾ ಇರೋ ಕೆಲಸಗಳನ್ನ ನೋಡಿ ನಾಳೆ ದಿನ ನಿಮ್ಮನ್ನ ಮನೆಯಲ್ಲಿ ಅದೇ ಓಟ್ನ ಓದ್ತಿ ಏನ್ ಮಾಡ್ತಾರೆ, ಮನೇಲಿ ಮಲ್ಗತರ ಮಾಡ್ತಾರೆ ಕೈ ಕಟ್ಕೊಂಡು. ನೀವೇನೇನ್ ಮಾಡ್ತಾ ಇರಲ್ಲ ನೋಡ್ತಾ ಇದಾರೆ ಜನಗಳು. ಇವತ್ತು ಸ್ವಾಮಿ, ನಿಮ್ಮ ಅಧಿಕಾರ ಅಭಿವೃದ್ಧಿ ಬಗ್ಗೆ ಮಾತಾಡ್ರಿ. ದಯಮಾಡಿ ಅವ್ರು ಮಾತನಾಡ್ತಿದಾರೆ. ನಿಮ್ಗೆ ಅವಕಾಶವನ್ನು ಕೊಟ್ಟಿದ್ದೀನಿ, ನಾನು ನಿಮಗೆ ಅವಕಾಶವನ್ನು ಕೊಟ್ಟಿದ್ದೀನಿ, ಅವ್ರಿಗೆ ಅವಕಾಶ ಕೊಡ್ತೀನಿ. ಕೇಳಿದ್ರ ಇವರು 16 ಫ್ಲೈಓವರ್ಗಳು ನರೇಂದ್ರ ಮೋದಿ ಅಧಿಕಾರದಲ್ಲಿ 16 ಫ್ಲೈಓವರ್ಗಳು ದೇಶದಲ್ಲಿ ಬಿದ್ದೋಗಿದೆ. ಯಾವ ನೈತಿಕತೆ ಇಟ್ಕೊಂಡು ಇವರು ಅಧಿಕಾರದ ಬಗ್ಗೆ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರೆ? ಇವರು ನಿಮ್ಮ ಬ್ರಿಡ್ಜ್ ಬಗ್ಗೆನೂ ಮಾತಾಡ್ತಿದ್ದಾರೆ. ಗುಜರಾತ್ ಸ್ಟೇಟ್ ಅಲ್ಲಿ ಮೊನ್ನೆ ತಾನೇ ಒಂದು ಬ್ರಿಡ್ಜ್ ಬಿದ್ದೋಯ್ತು ಸರ್. ಅದು 40 ವರ್ಷ ಹಳೆ. ಕಾಂಗ್ರೆಸ್ ಇತ್ತು 40 ವರ್ಷದಿಂದ ಸರ್ಕಾರದಲ್ಲಿ. ಅದು ಸರ್, ಇವತ್ತಿನ ದಿನ ನಮ್ಗೆ ನಾವೇ ಮನೆ ಯಜಮಾನ ಅಂತ ಹೇಳ್ಕೊಳ್ಳೋಂತ ಪರಿಸ್ಥಿತಿ ಬಂದಿಲ್ಲ. ಇವತ್ತಿನ CM ಏನಂತ ಹೇಳಿದ್ರೆ, CM ಸಿದ್ದರಾಮಯ್ಯ ಅವ್ರ ಮೇಲೆ ಅಪಾರವಾದ ಗೌರವ ಇದೆ. 2013ರಲ್ಲಿ ಯಾವ ತರ ಆಡಳಿತ ನಡೆಸಿದ್ರು, ಯಾವ ತರ ಕೆಲಸಗಳು ಮಾಡಿದ್ರು, ನಮ್ಗೆ ಅವಾಗ ನೋಡಿದಾಗ ಖುಷಿ ಆಯ್ತಾಯ್ತು. ಇವತ್ತಿನ ದಿನ ಸಿದ್ದರಾಮಯ್ಯ ಅವ್ರನ್ನ ಯಾವ ತರ ಕಟ್ಟಾಕ್ಬಿಟ್ಟಿದ್ದಾರೆ ಅಂತಂದ್ರೆ, ಸಿದ್ದರಾಮಯ್ಯ ನಾನೇ ಮನೆ ಯಜಮಾನ, ನಂದೇ ಸೀಟು, CM ಸೀಟ್ ನಂದೇ
ಅಂತ ಹೇಳ್ಕೊಂಡು ತಿರ್ಗಾಡೋ ತರ ಆಗೋಗಿದೆ. ತಪ್ಪೇನಂದ್ರೆ ಸಿಎಂ ಅವ್ರಿಗೆ ಅಧಿಕಾರ ನಡ್ಸಕ್ ಬಿಡ್ರಿ, ಅವ್ರ ಅಭಿವೃದ್ಧಿ ಬಗ್ಗೆ ಮಾತಾಡ್ಲಿ. ಇನ್ನೊಂದೇನಾಗ್ತಿದೆ ಅಂತಂದ್ರೆ ಲಾ ಅಂಡ್ ಆರ್ಡ್ರು ಈ ರಾಜ್ಯದಲ್ಲಿ ಲಾ ಅಂಡ್ ಆರ್ಡರ್ ಅನ್ನೋದೇ ಇಲ್ಲ. ಇವ್ರು NSU ಅಧ್ಯಕ್ಷ ಏನಂತ ಹೇಳಿದ್ರೆ ಕಾಲೇಜ್ ಹುಡುಗರ್ನ ಕರ್ಕೊಂಡೋಗಿ ನಾಯಿ ಹೊಡ್ದಂಗ್ ಹೊಡಿತಾರೆ ಸ್ವಾಮಿ. ಇದ್ರಲ್ಲಿ ಏನಿದೆ ಜೊತೆಲಿ ಏನಂತ ಹೇಳಿದ್ರೆ ತಿಮ್ಮಾಪುರ ಇವ್ರ ಶಾಸಕರು ತಿಮ್ಮಾಪುರ ಅವರ ಫಾಲೋವರ್ ಏನಿದ್ದಾರೆ ಹೈವೇನ ಹೋಗ್ಬಿಟ್ಟು ಡಿವೈಡರ್ನ ಹೊಡೆದಾಕ್ಬಿಟ್ಟು ಅವ್ರಿಗೆ ಬೇಕಂತ ದಾರಿ ಮಾಡ್ಕೋತಾರೆ. ಅದೇ ತರ ಏನಾದ್ರು ಅಕಸ್ಮಾತ್ ಇವತ್ತಿನ ದಿನ ಯಾರೋ ಸಾಮಾನ್ಯ ವ್ಯಕ್ತಿ ಮಾಡ್ಬಿಟ್ಟಿದ್ರೆ ಇವತ್ತು ಪೊಲೀಸ್ ಬೆಟಾಲಿಯನ್ ಪೂರ್ತಿ ಅವ್ರ ಮನೆ ಮುಂದೆ ನಿಂತಿರ್ತಿತ್ತು, ಪೊಲೀಸ್ ಸ್ಟೇಷನ್ ಅಲ್ಲಿ ಅವ್ರು ಕೂತಿರ್ತಿದ್ರು. ನಿಮ್ಮ ಆಡಳಿತದಲ್ಲೂ ಕೂಡ ಈ ತರ ನಡೀತಾ ಇತ್ತು, ಅವ್ರ ಆಡಳಿತದಲ್ಲೂ ನಡೀತಾ ಇದೆ, ಯಾರು ವ್ಯತ್ಯಾಸ ಇಲ್ಲ ಬ್ರದರ್. ಅವ್ರು ಕೇಳಿದ್ರು ರಾಜ್ಯದಲ್ಲಿ ವಿಪಕ್ಷ ಇಲ್ಲ ಅಂತ ಹೇಳಿದ್ರು. ನೋಡಿ ಅವರ ಭ್ರಷ್ಟಾಚಾರ, ಅವರ ಅನಾಚಾರಗಳು ಇವನ್ನೆಲ್ಲ ಮುಚ್ಚಿಟ್ಕೊಳ್ಳಿಕ್ಕೆ ನಿಮಗೆ ಪ್ರಶ್ನೆ ಮಾಡ್ತಾರೆ. ನೀವು ಕೂಡ ಅದೇ ತರ ಆಗಿದ್ದಾರೆ. ಪ್ರಶ್ನೆ ಮಾಡಬೇಕಾದಂತ ವಿಪಕ್ಷದವರು ಇವತ್ತು ಯಾವ ಪರಿಸ್ಥಿತಿ ಬಂದಿದೆ ಅನ್ನೋದನ್ನ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಈಗ ಆಡಳಿತ ಪಕ್ಷದವ್ರದ ತಪ್ಪುಗಳನ್ನು ತೋರಿಸೋದು ವಿರೋಧ ಪಕ್ಷದ ಒಂದು ಆದ್ಯ ಕರ್ತವ್ಯ. ಈಗ ಕಳೆದ ಸ್ವಲ್ಪ ದಿನದಲ್ಲೇ ಇದರಲ್ಲಿ 5 ಹುಲಿಗಳು ಸತ್ತು. ಅದಕ್ಕೆ ಯಾವ ಚಾಮರಾಜನಗರದಲ್ಲಿ 5 ಹುಲಿಗಳು ಸತ್ತು. ಹುಲಿ ಬೇಡ, ಆಯ್ತು ಹುಲಿದಿರ್ಲಿ, ಮನುಷ್ಯರ ಬಗ್ಗೆ ಮಾತನಾಡಿ ಪ್ಲೀಸ್. ಏನ್ ತೀರ್ಮಾನ ತಗೊಂಡ್ರು, ಏನ್ ನ್ಯಾಯ ಕೊಟ್ರು, ಏನ್ ನ್ಯಾಯ ಕೊಟ್ರು? ಆಕ್ಸಿಜನ್ ದುರಂತದಲ್ಲಿ ಚಾಮರಾಜನಗರದಲ್ಲಿ ಸತ್ರು. ಏನು ನ್ಯಾಯ ಕೊಟ್ಟರೆ ನನಗೂ ಗೊತ್ತು. ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ ಸರ್. ಆಕ್ಸಿಜನ್ದು ಆಕಸ್ಮಿಕ, ಅದನ್ನ ಯಾರು ಬೇಕಂತ ಮಾಡಲ್ಲ. ಆಕ್ಸಿಜನ್ ಆಕಸ್ಮಿಕನಾ? 40 ಜನ ಸತ್ರು. ಇವ್ರು ಯಾವ ಬಾಯಲ್ಲಿ ಮಾತಾಡ ಆಕಸ್ಮಿಕ ಅಂತ? 40 ಜನ ಸತ್ರಲ್ಲ, ದುರಂತ. ಇದು ದುರಂತ, ಅವತ್ತಿನ ದುರಂತ. ಅದು ಬಾಯಲ್ಲ ಚರಂಡಿ ತರ ಇವರು. ಅವ್ರು ಹೇಳಿದ್ರು ಆಕಸ್ಮಿಕ ಅಂತ. ಬಿಜೆಪಿ ಕರ್ನಾಟಕದಲ್ಲಿ 9 ವರ್ಷ ಇರೋದು ಆಕಸ್ಮಿಕನೇ. ಅವ್ರಿಗೆ ಅಧಿಕಾರ ಸಿಕ್ಕಿದೆ ಆಕಸ್ಮಿಕವಾಗಿ. ನಿಮ್ಮ ಆಕಸ್ಮಿಕನ ನಾನು ಹೇಳಿದ್ದು ಆಕ್ಸಿಜನ್ ದುರಂತ ಆಕಸ್ಮಿಕ ಅಂತ ಹೇಳ್ಬಾರ್ದು. ಯಾಕೆ ಗೊತ್ತಾ, ನೀವು ಎಲ್ಲರ ಜೀವ ಮುಖ್ಯ ರೀ. ಮನುಷ್ಯಕ್ಕಿಂತ ದೊಡ್ಡ ಜೀವ ಯಾವುದಿಲ್ಲ. ಏನ್ ಸರ್ ಕಾಯಿಲೆಗಳು ಕೊರೋನಾ ಅನ್ನೋದು ಯಾರಿಗಾರು ಹೇಳಿ ಬಂದಿತ್ತಾ? ಈ ಹಿಂದೆ ಯಾವತ್ತಾರು ಬಂದಿತ್ತಾ? ಯಾವ ರೀತಿ ಆಕ್ಷನ್ ತಗೊಂಡಿದೆ ಭಾರತ ಸರ್ಕಾರ ಯಾವ ರೀತಿ ಆಕ್ಷನ್ ತಗೊಂಡಿದೆ? ಇಡೀ ದೇಶಕ್ಕೆ ಎಷ್ಟೋ ನೂರಾರು ದೇಶಗಳಿಗೆ ಔಷಧಿನ ಸಪ್ಲೈ ಮಾಡ್ತು. ಅದೇ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಇದ್ದಿದ್ರೆ ಲಕ್ಷಾಂತರ ಜನ ಸತ್ತೋಕಿದ್ರು. ಇವತ್ತು ಮೋದಿ ಇದಕ್ಕೆ ಬಿಜೆಪಿ ಇದಕ್ಕೆ ಇವತ್ತು ಜನ ನೆನೆಸ್ತಾ ಇದ್ದಾರೆ, ಅಷ್ಟು ಜನರುಗಳನ್ನ ಉಳಿಸಿದ್ದಾರೆ. ಅದಕ್ಕೆ ನಮಗೆ ಹೆಮ್ಮೆ ಇದೆ. ಮೋದಿ ಇದ್ದಿದ್ದಕ್ಕೆ ಕೊರೋನಾದಲ್ಲಿ ನಾವೆಲ್ಲ ಬದುಕೊಂಡ್ವಿ ಅಂತ ನಾವು ಉಳ್ಕೊಂಡಿದ್ದೀವಿ, ಅವರು ಉಳ್ಕೊಂಡಿದ್ದಾರೆ. ಹೆಮ್ಮೆ ಇದೆ. ಶಿವಕುಮಾರ್ ಹಾಸ್ಕೊಂಡಿದ್ದಾರೆ. ಹೆಮ್ಮೆ ಇದೆ. ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಹೇಳ್ತೀವಿ, ಮೋದಿ ಇದ್ದಿದ್ದಕ್ಕೆ ನಾವೆಲ್ಲ ಬದುಕಿದೀವಿ ಅಂತ. ಈಗ ಅವ್ರದ್ದು ನಾನೇ CM ಆಯ್ತು ಅಲ್ಲಲ್ಲ. ಈಗ ಒಂದ್ ನಿಮಿಷ ಬ್ರದರ್, ಒಂದ್ ನಿಮಿಷ. ಈಗ ಕಾಂಗ್ರೆಸ್ ಅವ್ರದ್ದು ನಾನೇ CM ಸರ್, ನಿಮ್ದು ನಾನೇ ಅಧ್ಯಕ್ಷ ಅಂತ ಏನ್ ಸರ್ ಇದು? ನೋಡಿ ಸರ್, ಅಲ್ಲಿ ನಾನೇ ವಿಪಕ್ಷ ನಾಯಕ. ಕಾಂಗ್ರೆಸ್ ಪಕ್ಷದಲ್ಲಿ ಜಗಳ ಆಗ್ತಾ ಇರೋದು, ಕಿತ್ತಾಟ ಆಗ್ತಾ ಇರೋದು ಕುರ್ಚಿಗಾಗಿ, ಅಧಿಕಾರಕ್ಕಾಗಿ, ಹಣಕ್ಕಾಗಿ. ನಮ್ಮಲ್ಲಿ ಜವಾಬ್ದಾರಿ ತಗೊಳಕ್ಕಾಗಿ, ಪಕ್ಷನ ಸಂಘಟನೆ ಮಾಡೋದಕ್ಕಾಗಿ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ದೇಶದಲ್ಲೇ ಯಾವ ವಾಲ್ಮೀಕಿ ನಿಗಮದಲ್ಲಿ ಬಡವರ ಅಭಿವೃದ್ಧಿಗಾಗಿ ಹಣ ಇತ್ತು 189 ಕೋಟಿ ರೂಪಾಯಿಗಳು. ಅದನ್ನ ತೆಲಂಗಾಣ ಸರ್ಕಾರದ ಅಲ್ಲಿ ಇದಕ್ಕೆ ಎಲೆಕ್ಷನ್ ಕಳಿಸಿದ್ರು, ಬಾರ್ ಅಕೌಂಟ್ಗೆ, ಗೋಲ್ಡ್ ಅಕೌಂಟ್ಗೆಲ್ಲ ಕಳಿಸಿದ್ರು. ಸಿದ್ದರಾಮಯ್ಯನವರು ಅಸೆಂಬ್ಲಿನಲ್ಲಿ ಏನ್ ಹೇಳಿದ್ರು, 80 ಕೋಟಿ ನಾವು ವಾಪಸ್ ಕೊಡ್ತೀನಿ, ಮಿಕ್ಕಿದ್ ಕೊಡಕ್ಕಾಗಲ್ಲ ಅಂತ ಹೇಳಿದ್ರು. ಇಂಥ ಜನ ವಿರೋಧಿ, ದಲಿತ ವಿರೋಧಿ ಸರ್ಕಾರ ಸಿದ್ದರಾಮಯ್ಯನ ಸರ್ಕಾರ. ಈ ಸರ್ಕಾರ ಬಂದ್ಮೇಲೆ 3,10,000 ಕೋಟಿಗಳ ಸಾಲ ಮಾಡಿದೆ. ಆದ್ರೂ ಇವ್ರದ ಶಾಸಕರು ಅಭಿವೃದ್ಧಿಗೆ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರು ಮಾಡಿದ್ದಾರೆ, ನೀವು ಮಾಡಿದ್ದೀರಾ ಸರ್? ಅಷ್ಟೊಂದು ಮಾಡಿಲ್ಲ ನಾವು. 3 ಲಕ್ಷ ನೋಡಿ, 2023-24 ಸಾಲಿನಲ್ಲಿ 85,928 ಕೋಟಿ ಸಾಲ. 24-25ರಲ್ಲಿ 1,05,549 ಕೋಟಿ. 25-26 ಸಾಲಿನಲ್ಲಿ 1,16,000 ಕೋಟಿ ಸಾಲ ಮಾಡಿದ್ದಾರೆ. ಮತ್ತೆ ಎಲ್ಲ ಬೆಲೆ ಏರಿಕೆಯನ್ನು ಜಾಸ್ತಿ ಮಾಡಿ ಅಭಿವೃದ್ಧಿಗೆ ದುಡ್ಡಿಲ್ಲ ಅಂತ ಅವ್ರದೇ ಪಕ್ಷದ ಶಾಸಕರು ಹೇಳಿದ್ರೆ ಹಣ ಎಲ್ಲೋಯ್ತು? ಬಿಹಾರ್ ಚುನಾವಣೆಗೆ ಹೋಯ್ತು, ಆಂಧ್ರ ಚುನಾವಣೆ, ತೆಲಂಗಾಣ ಚುನಾವಣೆಗೆ ಹೋಯ್ತು, ಇಲ್ಲ ಇವ್ರ ಮನೆಗಳಿಗೋಯ್ತು. ಈ ದೇಶ ಇದು ದಲಿತ ವಿರೋಧಿ ಸರ್ಕಾರ. ಇವತ್ತು ನಾಗಮೋಹನ್ ದಾಸ್ ಕಮಿಟಿಗೆ 100 ಕೋಟಿ ಕೊಟ್ಟರು, ಆದ್ರೆ ಒಳ ಮೀಸಲಾತಿಗೆ ಸರಿಯಾಗಿ ಮಾಡಲಿಲ್ಲ. ಕಾಂತರಾಜು ಕಮಿಟಿಗೆ 165 ಕೋಟಿ ಕೊಟ್ಟರು, ಆ ವರದಿನ ಕಸದ ಬುಟ್ಟಿಗೆ ಹಾಕಿದ್ರು. ಇವತ್ತು ರಾಜ್ಯದ 165 ಕೋಟಿ ಜನ ಟ್ಯಾಕ್ಸ್ 165 ಕೋಟಿ ಜನಗಳ ಹಣ ನಾಶ ಮಾಡಿದ್ರು. ಇವತ್ತು ಅವ್ರು ರಿಕವರಿ ಮಾಡ್ಬೇಕು, ಸರ್ಕಾರ ವಾಪಸ್ ಕೊಡ್ಬೇಕು. ಇವತ್ತು ಸರ್ ಇದು ಒಂದು ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ.
ಜೈಲಲ್ಲಿ ಟೆರರಿಸ್ಟ್ಗಳು ಅಲ್ಲಿ ಕುತ್ಕೊಂಡು ಪ್ಲಾಟಿಂಗ್ ಮಾಡ್ತಾ ಇದ್ದಾರೆ. 700-800 ಮೊಬೈಲ್ಗಳು ಹೋಗಿದೆ ಅಂತ ಹೇಳಿ ಇವತ್ತು ವರದಿ ಬರ್ತಾ ಇದೆ. ಇಲ್ಲಿರ್ತಕ್ಕಂಥ ಗೃಹ ಮಂತ್ರಿಗಳು ಒಬ್ಬ ಅಧ್ಯಕ್ಷ ಅಸಮರ್ಥ ಗೃಹ ಮಂತ್ರಿಗಳು. IT-ನಲ್ಲಿ ಯಾರು RDPR IT-BT ಮಿನಿಸ್ಟರ್ ಇದ್ದಾರೆ. ಇವತ್ತು ಪ್ರಿಯಾಂಕ್ ಖರ್ಗೆ ಅವರ ಡಿಪಾರ್ಟ್ಮೆಂಟ್ ಅಲ್ಲಿ RDPR ಅಲ್ಲಿ ಯುಟಿಲೈಸೇಷನ್ ಕೇವಲ 45%, IT-BT-ನಲ್ಲಿ ಯುಟಿಲೈಸೇಷನ್ ಕೇವಲ 15%. ಅವ್ರು ಕೆಲಸ ಮಾಡೋದು ಬಿಟ್ಟು ಊರೆಲ್ಲ ಸುತ್ತೋಕೆ ಹೋಗ್ತಾ ಇದ್ದಾರೆ. ಇವತ್ತು ಕರ್ನಾಟಕದಲ್ಲಿರೋ IT-BT ಕಂಪನಿಗಳು ಹೈದರಾಬಾದ್ಗೆ ಹೋಗ್ತಾ ಇದೆ, ಇಲ್ಲಿರ್ತಕ್ಕಂಥ IT-BT ಕಂಪನಿಗಳು ತಮಿಳುನಾಡಿಗೆ ಹೋಗ್ತಾ ಇದೆ. ಇವತ್ತು ಈ ಸರ್ಕಾರ ಎಲ್ಲಾ ರಂಗಗಳಲ್ಲೂ ಸಂಪೂರ್ಣವಾಗಿ ವಿಫಲ ಆಗಿದೆ. ಎಸ್ ಸರ್, ಭಲೆ BBMP ಸಾರಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಸರ್, ನಮಗೆ ಊಟ ಇಲ್ಲ ಸರ್, ನಾಯಿಗೆ ಬಿರಿಯಾನಿ ಹಾಕುವಂಥ ಶಕ್ತಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಇದೆ. ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಎಗ್ ರೈಸ್ ಕೊಡಲಿಕ್ಕೆ BBMP 2,18,00,000 ರೂಪಾಯಿ ಟೆಂಡರನ್ನು ಕರೆದಿರ್ತಕ್ಕಂಥದ್ದು. ಒಂದು ನಾಯಿಗೆ ಪ್ರತಿದಿನ 22 ರೂಪಾಯಿ ಖರ್ಚು ಮಾಡಬೇಕಂತೇಳಿ ತೀರ್ಮಾನ ಮಾಡಿರುವಂಥದ್ದು. BBMP ಶಾಲೆಯ ಒಂದು ಮಗುಗೆ ಡೈಲಿ ಖರ್ಚಾಗ್ತಿರ್ತಕ್ಕಂಥದ್ದು 15 ರೂಪಾಯಿ ಸರ್. ನೋಡಿ, ಈ ಸರ್ಕಾರಕ್ಕೆ ಆ ನಾಯಿ ಮೇಲಿನ ಪ್ರೀತಿ ಇದೆಯಲ್ಲ, ನಾಯಿ ಅನ್ನೋದು ನಿಷ್ಠೆ ಅನ್ನೋ ಕಾರಣಕ್ಕಾಗಿ ನಾಯಿ ಮೇಲೆ ಹೆಚ್ಚು ಪ್ರೀತಿ ಬಂತ ಈ ಸರ್ಕಾರಕ್ಕೆ. ಸರ್, ಸರ್ಕಾರ ಸಂಪೂರ್ಣವಾಗಿ ನಾಯಿಗೆ ಅನ್ನ ಹಾಕ್ತಿವಿ ಅಂದ್ಬಿಟ್ಟು ಅದರಲ್ಲೂ ಲೂಟಿ ಮಾಡಕ್ ಮುಂದಾಗವ್ರೆ. ಅಂದ್ರೆ ನಾಯಿ ತಟ್ಟೆಗೂ ಎಲ್ಲರೂ ಇವರು ಬಾಯಿ ಹಾಕ್ಬಿಟ್ಟಾರಂತನಾ? 100% ಅಲ್ಲ. ರಾಜ್ಯದಲ್ಲಿ ನೋಡಿ 100 ಈಗ ರಾಜ್ಯದಲ್ಲಿ ನೋಡಿ ಸಾಕಷ್ಟು ಸಮಸ್ಯೆಗಳಿದೆ. ರಾಜ್ಯ ಸರ್ಕಾರ ಎಷ್ಟು ಕೀಳುಮಟ್ಟಿಗೆ ಇಳಿದಿದೆ ಅಂದ್ರೆ, ನಾಯಿ ತಟ್ಟೆಗೆ ಅನ್ನ ಹಾಕ್ಬಿಟ್ಟು ಅದ್ರಲ್ಲಿ ಭ್ರಷ್ಟಾಚಾರ. 3 ಕೋಟಿ ಸರ್, 3 ಕೋಟಿ ಒಂದು ವರ್ಷದಲ್ಲಿ ಅಷ್ಟ. ನಾಯಿಗೆ ಲೋಕಾಯುಕ್ತ ದೂರು ಕೊಡಕ್ ಬರಲ್ಲ, ನಾಯಿಗೆ ನಮ್ಗೆ ಸರಿಯಾಗಿ ಬಿರಿಯಾನಿ ಹಾಕಕ್ ಬರಲ್ಲ ಅಂತ ಹೇಳಕ್ ಬರಲ್ಲ. ಹಾಗಾಗಿ ಈಸಿ ಅಂತೇನು ಇದಾದ ಯೋಜನೆ ಜಾರಿ ಮಾಡಿದ್ರ. ಇದು ಬಹುಶಃ ಜಗತ್ತಿನಲ್ಲಿ ಅತ್ಯಂತ ವಿನೂತನವಾದ ವಿಶಿಷ್ಟವಾದ ಗಿನ್ನಿಸ್ ರೆಕಾರ್ಡ್ಗೆ ಸೇರಿಸುವಂತಾದಂತ ಒಂದು ಐಡಿಯಾನ ಇದು. ಹೌದು, 100% ಸರ್. ನೋಡಿ ಸರ್, ಯಾಕೆ ಕೀಳ್ಮಟ್ಟಕ್ಕೆ ಇಳ್ದವ್ರೆ ರಾಜ್ಯ ಸರ್ಕಾರ? ಯಾವ ಅಸಹ್ಯ ಅನ್ಸಲ್ವಾ? ಆಮೇಲೆ ನೋಡಿ, ಈಗ ಮಕ್ಳಿಗೆ ಶೂ ಕೊಡಿಸ್ಬೇಕು, ಸಾಕ್ಸ್ ಕೊಡಿಸ್ಬೇಕು ಅಂದ್ಬಿಟ್ಟು ಅದ್ರಲ್ಲಿ 140 ಕೋಟಿ ಯಾರಪ್ಪನ ಮನೆದು ಅಂತ ಇದು ಮಾಡ್ತಾ ಇದ್ದೀರಾ ರಾಜ್ಯದಲ್ಲಿ. ಈಗ ನೋಡಿ, ರಾಜ್ಯ ಸರ್ಕಾರ ಈಗ ಈಗ ನೋಡಿ ಸರ್, ಸಂಪೂರ್ಣವಾಗಿ ಅಂತ ಈಗ ಮಾನ್ಯ ಮುಖ್ಯಮಂತ್ರಿಗಳು ಸಂಪೂರ್ಣ ವಿಫಲ ಆಗಿದ್ದಾರೆ. ಯಾಕೆ ಅಂದ್ರೆ ಸಿದ್ದರಾಮಯ್ಯ ಅವರ ಆಡಳಿತ 5 ವರ್ಷ, ಅವಾಗ 5 ವರ್ಷ ಪೂರ್ಣಗೊಳ್ತಾರೆ ಸರ್. ಆಗ ಈ ವಿಫಲತೆ ಕಾಣಲಿಲ್ಲ. ಇವಾಗ ಯಾಕೆ ಕಾಣ್ತಿದೆ ಅಂದ್ರೆ, ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವ್ರು ನಾನು ಮುಖ್ಯಮಂತ್ರಿ ಆಗಬೇಕು ಅಂತವ್ರೆ, ಗೃಹ ಸಚಿವರಾದಂಥ ಪರಮೇಶ್ವರ್ ನಾನು ಮುಖ್ಯಮಂತ್ರಿ ಆಗಬೇಕು ಅಂತವ್ರೆ, ಸತೀಶ್ ಜಾರಕಿಹೊಳಿ ಅಂತವ್ರೆ, ಆಮೇಲೆ ನೋಡಿ ರಾಜಣ್ಣ ಅಂತವ್ರೆ. ಯಾಕೆ ಅಂದ್ರೆ ಮುಖ್ಯಮಂತ್ರಿಗಳು ಸಂಪೂರ್ಣವಾಗಿ ವಿಫಲ ಆಗಿದ್ದಾರೆ ಅನ್ನೋ ಕಾರಣಕ್ಕೆ ಇವರೆಲ್ಲ ರೈಸಲ್ಲಿ ಮುನ್ನುಗ್ಗಿದ್ದಾರೆ. ನೋಡಿ ಸರ್, ಈಗ ಮೊನ್ನೆ ಡೆಲ್ಲಿಗೆ ಹೋದ್ರು ಸಿದ್ದರಾಮಯ್ಯ, ಡೆಲ್ಲಿಗೆ ಹೋದ್ರು. ನಿಮ್ಮ ವಿಜೇಂದ್ರ ಅವರು ಡೆಲ್ಲಿಗೆ ಹೋಗಿದ್ದಾರೆ. ಈಗ ನಮ್ಮಲ್ಲಿ ರಾಜ್ಯಾಧ್ಯಕ್ಷ ಹುದ್ದೆ ಬಿಡಿ ಸರ್, ಅದರಿಂದ ಯಾರಿಗೂ ಒಂದು ಎಳ್ಳಷ್ಟು ಸಮಸ್ಯೆ ಆಗಲ್ಲ. ನಮ್ಮ ಪಕ್ಷ ಸಂಘಟನೆ ಏನೈತೆ ಮಾಡ್ತೀವಿ. ರಾಹುಲ್ ಗಾಂಧಿ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಸರ್? ನಮ್ಮ ರಾಜ್ಯಕ್ಕೆ ಅವಮಾನ ಅಲ್ವಾ ಸರ್? ಇದು ಅವಮಾನ ಅಲ್ವಾ? ಒಬ್ರು ಈಗ ನೋಡಿ ಸರ್, ನಮ್ಮ ರಾಜ್ಯ ರಾಹುಲ್ ಗಾಂಧಿ ಅವರು ರಾಜ್ಯದ ನಾಯಕರಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ಅದು ಅವಮಾನ. ಭಾರತೀಯ ಜನತಾ ಪಕ್ಷದ ಮೇಲ್ಮಟ್ಟದ ನಾಯಕರುಗಳು ಕೂಡ ಭಾರತೀಯ ಜನತಾ ಪಕ್ಷದ ರಾಜ್ಯ ನಾಯಕರು ಕೂಡ ಅಪಾಯಿಂಟ್ಮೆಂಟ್ ಕೊಡ್ತಾರೆ. ಇಷ್ಟು ದಿನ ಕಾಯಿಸಿದ್ರು ಕೂಡ ಅದು ಕೂಡ ಅಪಮಾನ ಮತ್ತು ಅವಮಾನ. ಈಗ ನೋಡಿ, ನಮ್ಮಲ್ಲಿ ಈಗ ರಾಜ್ಯದಲ್ಲಿ ಆಡಳಿತದಲ್ಲಿ ಇರ್ತಕ್ಕಂತ ಮುಖ್ಯಮಂತ್ರಿಗೆ ಮೊದಲಿಗೆ ಅವ್ರಿಗೆ ಅವಮಾನ, ಇಡೀ ರಾಜ್ಯಕ್ಕೆ ಅವಮಾನ. ಹೌದು ಸರ್, 7 ಕೋಟಿ ಕನ್ನಡಿಗರಿಗೆ ಅವಮಾನ ಆಗಿರೋದು. ಯಾಕೆ ಸರ್? ಇಲ್ಲಿ ನೋಡಿ, ಅವರಲ್ಲಿ ಬಣ ರಾಜಕೀಯ ದೊಡ್ಡ ಮಟ್ಟದಲ್ಲಿ ನಡೀತಿದೆ ಅಲ್ವಾ? ಈಗ ಇವ್ರೆ ಮಾನ್ಯ ಉಪಮುಖ್ಯಮಂತ್ರಿಗಳ ಕರೆ ಮಾಡಿ ಹೇಳಿರ್ಬೋದು ಸರ್, ಬರ್ತಾರೆ ಇದ್ ಮಾಡಿ ಅನ್ಬಿಟ್ಟು. ಆಮೇಲೆ ಈಗ ಮುಖ್ಯಮಂತ್ರಿ ಅವ್ರು ಸ್ಥಾನದಿಂದ ಇಳಿದ್ಬಿಟ್ರೆ, ಈಗ DK ಶಿವಕುಮಾರ್ CM ಆಗ್ಬಿಟ್ರೆ ಈಗ ಸರ್ಕಾರನೇ ಬಿದ್ದೋಯ್ತಂದ್ಬಿಟ್ಟು ಅವ್ರು ಎತ್ತಳವ್ರು ಹೇಳಿದ್ರಲ್ಲ, ಅಲ್ಲ ಅಸೆಂಬ್ಲಿಲಿ ಹೇಳಿದ್ರಲ್ಲ ಸರ್. ರಾಜ್ಯ ಸರ್ಕಾರ ಸರ್, ನಾನು ಪ್ರಾಮಾಣಿಕವಾಗಿ ಹೇಳ್ಬೇಕಂದ್ರೆ, ಈಗ ನೋಡಿ, ಸರ್ಕಾರದಲ್ಲಿ ರೀಶಫಲ್ ಕ್ಯಾಬಿನೆಟ್ ಆಗುತ್ತೋ, ಸರ್ಕಾರನೇ ಬಿದ್ದೋಗುತ್ತೋ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಆಗಿ ಕಾಡ್ತಿದೆ ಸರ್. ನಮಗೆ 100% ಕಾಡ್ತಿದೆ. ಆಮೇಲೆ ನೋಡಿ ಸರ್, ಈಗ ನಮಗೆ 100% ಸರ್ ಏನು ಹೇಳಬೇಕು ಅಂದ್ರೆ, ನೋಡಿ ಸರ್, ಬೆಂಗಳೂರಲ್ಲಿ 2 ವೀಲರ್ ಓಡ್ಸಕ್ಕಾಗಲ್ಲ ಸರ್, ಬೆನ್ನೆಲ್ಲ ನೋವು ಬರುತ್ತೆ. ಸಾಲು ಗುಂಡಿ ಸರ್, ಅವ್ರಿಗೆ ಆ ನೋವುಗಳು ಗೊತ್ತಾಗಲ್ಲ ಸರ್. ಎಲ್ಲ ಕಾರ್ಗಳು ಇಕ್ಕೊಂಡು ಓಡಾಡೋ ಅಂಥವ್ರು. ನಮ್ಮಂತ ಸಾಮಾನ್ಯ ಬಡವರ ಸ್ಥಿತಿಗತಿ ಬಗ್ಗೆ ಯಾವ ತರ ಯೋಚನೆ ಮಾಡೋದು? ನಿಮ್ಮ ಬಗ್ಗೆ, ಸಾಮಾನ್ಯ ಜನರ ಬಗ್ಗೆ ಸ್ಥಿತಿಗತಿ ಬಗ್ಗೆ ನಾವು ಮಾತಾಡೋಣಂತೆ. BBMP ಅಧಿಕಾರಿಗಳ ನಾಯಿ ಪ್ರೀತಿಯನ್ನ ಮೆಚ್ಚಬೇಕಲ್ವಾ? ನಾಯಿ ಪ್ರೀತಿ ನನಗೆ ಒಂದು ಅನುಮಾನ ಇದೆ. ನಮ್ಮ ಏರಿಯಾದಲ್ಲಿ ಒಬ್ಬ ಹಿರಿಯ ಹೇಳ್ತಾ ಇದ್ರು,
ಬಹುಶಃ ಮುಖ್ಯಮಂತ್ರಿ ಆಗ್ಬೇಕಂದ್ರೆ ನಾಯಿಗೆ ಊಟ ಹಾಕಿದ್ರೆ ದಿನ ಊಟ ಹಾಕಿದ್ರೆ ಮುಖ್ಯಮಂತ್ರಿ ನಾವು ಚೆಕ್ ಮಾಡಿದ್ವಿ, ಇದು ಪ್ಯೂರ್ಲಿ BBMP ಆಫೀಸರ್ಸ್ ಅಫಿಷಿಯಲ್ಸ್ ಮಾಡಿದಂತೆ. BBMP ಕಮಿಷನರ್ ಅವ್ರ ಮೇಲ್ಗಡೆ ಇರೋ ಅವರೆಲ್ಲ ಸರ್ಕಾರಕ್ಕೂ ಗೊತ್ತಿಲ್ಲ, ಆಫೀಸರ್ಸ್ ಅವರೇ ಯೋಜನೆ ರೂಪಣೆ ಮಾಡಕ್ ಬಂದಿದೆ. ಅದಕ್ಕೆ ಯಾಕೆ ಬೇರೆ ಒಂದು ನಾಯಿ ಊಟ ಹಾಕೋದು, ಬೆಂಗಳೂರಲ್ಲಿ ಇರೋ ಎಲ್ಲಾ ನಾಯಿಗಳು ಊಟ ಹಾಕೋಣ ಅಂತ ಒಂದು ಸೂಚನೆ ಆಗಿದೆ ಅಂತ ನನ್ನ ಅಭಿಪ್ರಾಯ. ರೋಡ್ಗಳು ಸರಿ ಇಲ್ಲ ಸರ್ ಬೆಂಗಳೂರಲ್ಲಿ. ನಾನು ಓದೋ ಡಿಬೇಟ್ ಅಲ್ಲೇ ಹೇಳಿದೆ, ಓಲ್ಡ್ ರೋಡ್ ಡಿಬೇಟ್ ಆಗಿ ಇಲ್ಲಿ ಬಂದು ಇನ್ನು RT ನಗರ್ ರೋಡ್ ಬಂದು ನೋಡಿ, ಏನಿಲ್ಲ ಕಮ್ಮಗೊಂಡನಹಳ್ಳಿ, ಅಬಿಗೆರೆ ಈ ಕಡೆ ಎಲ್ಲ ಬಂದು ನೋಡಕ್ ಹೇಳಿ. ಇಲ್ಲಿ ಇರೋದು ನಾನು ಹೇಳೋ ಕ್ಷೇತ್ರಗಳೆಲ್ಲ ಕಾಂಗ್ರೆಸ್ ಶಾಸಕರೇ ಇರೋದು, ಆದ್ರೂ ಕೂಡ ಒಂದು ರಸ್ತೆ ಸರಿಯಾಗಿ ಮಾಡಕ್ಕಾಗ್ಲಿಲ್ಲ ಅಂದ್ರೆ ಈ ಸರ್ಕಾರ ಇರೋದು ಯಾತಕ್ಕಾಗಿ ಅನ್ನೋದು ನಮ್ಮ ಪ್ರಶ್ನೆ. ಇನ್ನೊಂದು ರಿಸರ್ವೇಷನ್ ಅವ್ರ ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ 75% ರಿಸರ್ವೇಷನ್ ಇಂಪ್ರೂವ್ ಇದು ಮಾಡ್ತೀವಿ ಅಂತ. ಅದ್ರ ಬಗ್ಗೆ ಏನಾದರೂ ಕಾಳಜಿ ಇದೆಯಾ ಅಂತ ಕೇಳಿದ್ರೆ ಇಲ್ಲ. ಇನ್ನೊಂದು ಇದ್ರ ಪ್ರಶ್ನೆ ಮಾಡಬೇಕಾಗಿರೋ BJP ಅವರು, ಅವ್ರಿಗೆ ಇಂಟರ್ನಲ್ ಪ್ರಾಬ್ಲಮ್. ಓದೋ ಡಿಬೇಟ್ ಅಲ್ಲೇ ಹೇಳಿದೆ, ರೆಸ್ಟ್ ಆಫ್ BJP ವರ್ಸಸ್ ಯಡಿಯೂರಪ್ಪ ಅನ್ನೋ ಒಂದು ಯುದ್ಧ ನಡೀತಿದೆ ಅಂತ. ಅದೇ ಯುದ್ಧ ಇನ್ನೂ ಅವರು ಇಟ್ ಇಸ್ ಲೈಕ್ ಎ ಸೀರಿಯಲ್, ಪ್ರತಿದಿನ ಮುಂದೆ ನೋಡೋಣ ಅಂತ. ಮಹೇಶ್ ಅವರೇ, ರಾಜ್ಯದಲ್ಲಿ ಸರ್ಕಾರ ಇದೆಯೇ ಅನ್ಸುತ್ತಾ ನಿಮಗೆ? ರಾಜ್ಯದಲ್ಲಿ ಸರ್ಕಾರ ಸಂಪೂರ್ಣವಾಗಿ ನಿಷ್ಕ್ರಿಯ ಆಗಿದೆ. ಯಾಕೆ ಅಂತ ಹೇಳಿದ್ರೆ BJPಯ ಭ್ರಷ್ಟಾಚಾರವನ್ನು ವಿರೋಧಿಸಿ ಏನು ಗುತ್ತಿಗೆದಾರರ ಸಂಘದವರು ಆರೋಪ ಮಾಡಿದ್ರು, ಆ ಒಂದು ಆರೋಪದ ಹೆಸರೊಳಗೆ ಪಾದಯಾತ್ರೆ ಮಾಡಿ, ಹೋರಾಟ ಮಾಡಿ, ಚಳುವಳಿ ಮಾಡಿ, ನಾವು ಅದಕ್ಕೆ ಸಂವಿಧಾನ ಉಳಿಸಿ ಅಂತ ಬೆಂಬಲ ಕೊಟ್ಟು ಈ ಸರ್ಕಾರ ತಂದರೆ, ಈ ಸರ್ಕಾರದಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಅದೇ ಗುತ್ತಿಗೆದಾರರ ಕಾರ್ಮಿಕ ಸಂಘದವರು ಏನಂದ್ರೆ ಮತ್ತೆ ಕಂಪ್ಲೇಂಟ್ ತಿಳ್ಕೊಳ್ಳಿ. ಗುತ್ತಿಗೆದಾರರು ಸರಿಯಾಗಿದ್ರೆ ಭ್ರಷ್ಟಾಚಾರ ನಡೆಯಲ್ಲ. ಖಂಡಿತ. ನಾನು ದುಡ್ಡು ಕೊಡಕ್ಕಾಗಲ್ಲ, ನಾನು ರಸ್ತೆನ 100% ಮಾಡ್ತೀನಿ, ಎಲ್ಲ ಗುತ್ತಿಗೆದಾರರು ಮನ್ಸು ಮಾಡಿ ನಿಂತ್ರೆ ಭ್ರಷ್ಟಾಚಾರ ನಡೆಯಲ್ಲ. ಇದರಲ್ಲಿ ಈ ಭ್ರಷ್ಟಾಚಾರದಲ್ಲಿ ಕೊಡೋನು ಮತ್ತು ತೆಗಳೋನು ಎರಡೂ ಜನರು ಪಾಲುದಾರರು. ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಇವರೇ ಕೊಡೋರು, ಕೊಟ್ಟಾದ್ಮೇಲೆ ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾರೆ. ಇವತ್ತು ಯಾವುದೇ ಅಭಿವೃದ್ಧಿ ಕಾಮಗಾರಿಗಳನ್ನು ನೋಡಿ, ಅಲ್ಲೂ ಕೂಡ ಮೋರ್ ದೆನ್ 60% ಮೇಲೆ ಕೆಲಸ ಮಾಡಲ್ಲ. ಯಾಕೆ ಮಾಡಲ್ಲ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಸರ್ಕಾರ ತರೋದು, ಕಂಟ್ರೋಲ್ ಮಾಡ್ಲಿಕ್ಕೆ ಸರ್ಕಾರ ತರೋದು. ಆದ್ರೆ ಬೇಲಿನ ಎದ್ದು ಹೊಲ ಮೇಯ್ದಂಗೆ ಯಾರು ಭ್ರಷ್ಟಾಚಾರವನ್ನು ತಡಿಬೇಕು ಅವರೇ ಭ್ರಷ್ಟಾಚಾರದಲ್ಲಿ ತೊಡಗಿಸ್ಕೊಂಡ್ರೆ, ಅವರೇ ವಸೂಲಿ ಮಾಡಿದ್ರೆ ಈ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಇವತ್ತು ಇಡೀ ಸಂಪೂರ್ಣ ರಾಜ್ಯದೊಳಗೆ ಭ್ರಷ್ಟಾಚಾರ ತುಂಬಿ ತೊಳಗ್ತಾ ಇರ್ತಕ್ಕಂಥದ್ದು ನಂಬರ್ 1. ನಂಬರ್ 2ನೇದ್ದು, ಭ್ರಷ್ಟಾಚಾರ ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ ಇವತ್ತು 5 ವರ್ಷ 10 ವರ್ಷ 15 ವರ್ಷ 20 ವರ್ಷ ಕೆಲಸ ಮಾಡಿರ್ತಕ್ಕಂಥ ಅಧಿಕಾರಿಗಳಿಗೆ ಅದೇ ಸ್ಥಾನದೊಳಗೆ ಮತ್ತೆ ಮುಂದುವರಿಸಲಿಕ್ಕೆ ಕೂಡ ಭ್ರಷ್ಟಾಚಾರ ನಡೆದಿದೆ. ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕು ಅಂತ ಹೇಳಿದ್ರೆ ದುಡ್ಡು ಕೊಟ್ಟರೆ ಮಾತ್ರ ಸಾಧ್ಯ, ದುಡ್ಡು ಕೊಡದೇ ಇದ್ರೆ ಅವ್ರಿಗೆ ಸಾಧ್ಯ ಇಲ್ಲ ಅಂತಕ್ಕಂಥ ರೀತಿಯೊಳಗೆ ಒಂದು ವಾತಾವರಣ ಮಾಡಿ ಸಲಹೆ ಏನಾದರೂ ಕೊಡಿ, ಯಾವ ರೀತಿ ನಡೆಸಬೇಕು, ಯಾವುದು ಸರ್ಕಾರ ಯಾವ ರೀತಿ ನಡಿಬೇಕಂತ. ಸರ್ಕಾರ ಯಾವ ರೀತಿ ನಡೆಸಬೇಕು ಅಂದ್ರೆ ಸರ್ಕಾರ ಜನರ ಪರವಾಗಿರ್ತಕ್ಕಂಥ ಅಧಿಕಾರವನ್ನ ನಡೆಸಬೇಕು. ಕೇರಳ ಮಾದರಿಯೊಳಗೆ ಸರ್ಕಾರ ನಡೆಸಬೇಕು ಅಂತಕ್ಕಂಥ ಇದನ್ನ ಮಾಡ್ತಾ ಇದ್ದೇವೆ. ಒಂದು ಕಡೆಗೆ ಗ್ಯಾರಂಟಿ ಸ್ಕೀಮ್ ಒಳಗೆ ಮಾತ್ರ ನಾವು ಖರ್ಚು ಮಾಡ್ತೀವಿ, ಗ್ಯಾರಂಟಿ ಮಾತೆತ್ತಿದ ಗ್ಯಾರಂಟಿ ಹೇಳ್ತಾರೆ. ಆದರೆ ನಿಮ್ಗೆ ಕೇವಲ 5 ಗ್ಯಾರಂಟಿ ಅಲ್ಲ, ನಿಮ್ಮ ಸಂಪೂರ್ಣವಾಗಿರ್ತಕ್ಕಂಥ ಪ್ರಣಾಳಿಕೆಯನ್ನು ನಾವು ಹಂತ ಹಂತವಾಗಿ ಅನುಷ್ಠಾನ ಮಾಡ್ತೀವಿ ಅಂತಕ್ಕಂಥ ಗ್ಯಾರಂಟಿ ಎಲ್ಲೋಯ್ತು ಸಿದ್ದರಾಮಯ್ಯ ಸಾಹೇಬ್ರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭ ಕೇಳ್ತಾ ಇದ್ದೀವಿ. ಅದರಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ. ಇವತ್ತು ಈ ರಾಜ್ಯದೊಳಗೆ ಕೋಮುಗಲಭೆಯನ್ನು ಹತ್ತಿಕ್ಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ. ಈ ರಾಜ್ಯದೊಳಗೆ ಇರ್ತಕ್ಕಂಥ ಏನು ಕಳ್ಳರಿದ್ದಾರೆ, ಈ ರಾಜ್ಯದಲ್ಲಿ ಇರ್ತಕ್ಕಂಥ ಏನು ಕಳ್ಳರಿದ್ದಾರೆ, ಏನು ಭ್ರಷ್ಟರಿದ್ದಾರೆ, ಅವ್ರನ್ನ ನಿಗ್ರಹ ಮಾಡಲಿಕ್ಕೆ ಈ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಮಾತೆತ್ತಿದ್ರೆ GST ಸಂಗ್ರಹ ಮಾಡಿ ದೊಡ್ಡ ಪ್ರಮಾಣದೊಳಗೆ ನಾವು ಇಷ್ಟು GST ಸಂಗ್ರಹ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರಲ್ಲ. ಆದರೆ ಕರ್ನಾಟಕಕ್ಕೆ ನಮ್ಮ ಪಾಲಿಗೆ ಬರ್ತಕ್ಕಂಥ ಅನುದಾನವನ್ನು ತರಲಿಕ್ಕೆ ಈ ರಾಜ್ಯದಲ್ಲಿ ಇರ್ತಕ್ಕಂಥ ವಿರೋಧ ಪಕ್ಷದವರು ಸಂಪೂರ್ಣವಾಗಿ ವಿಫಲ ಆಗಿದ್ದಾರೆ. ಅದನ್ನು ತರಲಿಕ್ಕೆ ಕಾಂಗ್ರೆಸ್ನವರು ಕೂಡ ಅದನ್ನು ಸಮರ್ಥವಾಗಿ ಕಾಂಗ್ರೆಸ್ನವರು ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ. ಹಾಗಾಗಿ ನಮ್ಮ ಕರ್ನಾಟಕದ ಪಾಲನೆ ತರಲಿಕ್ಕೆ ನಾವು ಸಂಪೂರ್ಣವಾಗಿರ್ತಕ್ಕಂಥ ವಿರೋಧ ಪಕ್ಷದವರು, ಆಡಳಿತ ಪಕ್ಷದವರು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥದ್ದು 2ನೇದ್ದು. ಇನ್ನೊಂದು ಎಸ್ ಮೇಡಮ್, ಗ್ಯಾರಂಟಿ ಅಂತಿದ್ದಾರೆ. ಎಲ್ಲ ಮಹಿಳೆಯರು ಸುಖವಾಗಿದ್ದಾರೆ. ನಾವು ಮಹಿಳೆಯರಿಗೆ ಪ್ರತಿ ಮಹಿಳೆಗೆ 2,00,000 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಉಚಿತ ಬಸ್ಸನ್ನು ಪ್ರಯಾಣಕ್ಕೆ ಅವಕಾಶ ಕೊಡ್ತಿದ್ದೀವಿ ಅಂತ ಹೇಳ್ತಾರೆ. ಗುಲ್ಬರ್ಗದಲ್ಲಿದ್ದಂಥ ಮಹಿಳೆ ಜೀವಮಾನದೀಡಿ ಚಾಮುಂಡಿ ಬೆಟ್ಟ ನೋಡ್ತಿದ್ದಂಥವ್ರನ್ನ ಕೂಡ ಇಡೀ ಎಲ್ಲೊಂದು ಕಡೆ ಮನೆಯಲ್ಲಿ ಬಂದಿಯಾದಂಥವ್ರನ್ನ ನಾವು ಚಾಮುಂಡಿ ಬೆಟ್ಟ ನೋಡೋಂಗೆ ಮಾಡಿದ್ವಿ, ಧರ್ಮಸ್ಥಳ ನೋಡೋಂಗೆ ಮಾಡಿದ್ವಿ. ಮತ್ತು ಮೈಕ್ರೋ ಫೈನಾನ್ಸ್ ಇದರಿಂದ ವೃದ್ಧಿ ಆಗ್ತಿದೆ ಅಂತೇಳಿ ಸಿದ್ದರಾಮಯ್ಯವರು ಹೇಳ್ತಿದ್ದಾರೆ. ನಿಜವಾಗ್ಲೂ ಕೂಡ ರಾಜ್ಯದಲ್ಲಿ ಮಹಿಳೆಯರೆಲ್ಲ ನೆಮ್ಮದಿಯಾಗಿದ್ದಾರಾ, ಸಂತೋಷವಾಗಿದ್ದಾರಾ, ಟೂರ್ ಹೊಡ್ಕೊಂಡಿದ್ದಾರಾ? ತಾವು ಕೂಡ ಅಂಗನವಾಡಿ ಕಾರ್ಯಕರ್ತರ ನಾಯಕಿ ಇದ್ದಾರೆ. ಅನೇಕ ಅಂಗನವಾಡಿ ಕಾರ್ಯಕರ್ತರು ತಮ್ಮ ಜೊತೆ ಈ ರಾಜ್ಯದ ಮಹಿಳೆಯರ ಪರಿಸ್ಥಿತಿ ಬಗ್ಗೆ ಚರ್ಚೆ ಮಾಡ್ತಾರೆ. ಸಂತೋಷವಾಗಿದ್ದಾರೆ ತಾವು ಮತ್ತು ತಮ್ಮ ಸಂಘದ ಎಲ್ಲ ನಾಯಕಿಯರು, ಅಂಗನವಾಡಿ ಕಾರ್ಯಕರ್ತರು, ಮಹಿಳೆಯರು?
ಸರ್, ಈಗ ಈ ಸರ್ಕಾರ ಇದು ಗ್ಯಾರಂಟಿನ ತೊಗೊಂಡು ಬಂದು ಎಲ್ಲರೂ ತುಂಬ ಚೆನ್ನಾಗಿದ್ದೀವಿ ಅಂತಿಲ್ಲ. ಎಲ್ಲಿ ಯಾರಿಗೆ ಸಿಗ್ತಾ ಇದೆಯೋ ಉಳ್ಳವ್ರಿಗೆ ಮಾತ್ರ ಸಿಗ್ತಾ ಇದೆ. ಎಲ್ಲ ಮಧ್ಯಮ ವರ್ಗದಲ್ಲಿ ಇರೋರು ನಲಗೋಗ್ತಾ ಇದ್ದಾರೆ. ಈ ಕಡೆ ಬೆಲೆ ಏರಿಕೆಯಲ್ಲಿ ಈ ಕಡೆ 2,000 ತೊಗೊಳಕ್ಕಾಗದೇ ಇರೋಂಥ ಪರಿಸ್ಥಿತಿಯಲ್ಲಿರೋರು, ಮತ್ತು ಕೂಲಿ ಕೆಲಸಕ್ಕೆ ಹೋಗೋರು ಯಾರು ದೇಶನ ಆ ದೇವಸ್ಥಾನಗಳನ್ನ ಸುತ್ತೋವಂಥದ್ದಿಲ್ಲ. ಈಗ ಕೆಲಸ ಕೊಟ್ಟ ಮೇಲೆ ಕೆಲಸದಲ್ಲಿ ಕೂಲಿ ಅದಕ್ಕೆ ತಕ್ಕನಾದ ಕೂಲಿ ಕೊಡಬೇಕು ಅಂತ ಕೇಳ್ತಾ ಇದ್ದೀವಿ. ಅದನ್ನು ಕೊಡದೆ ಎಷ್ಟು ಹೋರಾಟಗಳು ಇವತ್ತು 25 ಕೋಟಿ ಮೇಲೆ ನಾವು ಏನು 9ನೇ ತಾರೀಕಲ್ಲಿ ಹೋರಾಟ ಆಯಿತು. ಆ ಕಾರ್ಮಿಕರು ಇವತ್ತು ಅಂಗನವಾಡಿಯವರು, ಆಶಾ ಎಲ್ಲರೂ ಕೂಡ ಇದ್ರು. ಏನು ಹೇಳಿದ್ರು ಗ್ಯಾರಂಟಿ ಮುಖಾಂತರ ಕಾಂಗ್ರೆಸ್ನ ಅನೇಕ ನಾಯಕರುಗಳು ಹೇಳಿದ್ರು ಗ್ಯಾರಂಟಿ ಕೊಡೋದ್ರಿಂದ ಈ ರಾಜ್ಯದಲ್ಲಿ ಎಲ್ಲ ಮಧ್ಯಮ, ಕೆಳ ಮಧ್ಯಮ, ಬಡವರೆಲ್ಲರೂ ನೆಮ್ಮದಿಯಾಗಿದ್ದಾರೆ ಅಂತ ಹೇಳಿದ್ರು. ಮಹಿಳೆಯರು ನೆಮ್ಮದಿಯಾಗಿದ್ದಾರೆ ಅಂತ ಹೇಳಿದ್ರು. ತಾವು ಒಬ್ರು ಮಹಿಳೆಯಾಗಿ, ಮಹಿಳೆಯರ ಪ್ರತಿನಿಧಿಯಾಗಿ ನಿಜವಾಗ್ಲೂ ಈ ರಾಜ್ಯದ ಮಹಿಳೆಯರು ನೆಮ್ಮದಿಯಾಗಿದ್ದಾರಾ? ಇಲ್ಲ ಸರ್, ನೆಮ್ಮದಿಯಾಗಿ ಖಂಡಿತ ಇಲ್ಲ. 50% ಇರ್ಬೋದು, 100% ಇವ್ರು ಹೇಳಕ್ ಸಾಧ್ಯನೇ ಇಲ್ಲ. ಯಾಕೆ ಅಂದರೆ ಹಲವಾರು ನಮ್ಮ ಕಾರ್ಯಕರ್ತರಿಗೆ ಆ ಗ್ಯಾರಂಟಿನ ತಗೊಳಕ್ಕೆ ಆಗಲ್ಲ. ಮನೇಲಿ ಅತ್ತೆ ಇದ್ದಾಳೆ, ಈಕೆ ಕೂಲಿ ಕೆಲ್ಸಕ್ಕೆ ಬರ್ತಾ ಇದ್ದಾಳೆ, ಅವಳಿಗೆ ಜೀವನಕ್ಕೆ ಸಂಬಳನ ಜಾಸ್ತಿ ಮಾಡ್ತಾ ಇಲ್ಲ, ಒಂದು ಗ್ರಾಚ್ಯುಟಿಯನ್ನು ಕೊಡ್ತಾ ಇಲ್ಲ, ನಿವೃತ್ತಿ ವೇತನಗಳನ್ನ ಕೊಡ್ತಾ ಇಲ್ಲ. 6ನೇ ಗ್ಯಾರಂಟಿ ಅವರದೇ ಅಧಿನಾಯಕಿ ಒಂದು ಮಾತು ಕೊಟ್ಟರು ಮಹಿಳೆಯರು. ಅಧಿನಾಯಕಿ ಅಲ್ಲ, ಅದು ಕಾಂಗ್ರೆಸ್ಗೆ ಇರ್ಬೋದು. ಕಾಂಗ್ರೆಸ್ನ ಪ್ರಿಯಾಂಕಾ ಗಾಂಧಿ ಅವ್ರು ಬಂದು ಖಾನಾಪುರದಲ್ಲಿ ಹೇಳಿದ್ರು ಮಹಿಳೆಯರಿಗೆ ನಾನೊಂದು ಗ್ಯಾರಂಟಿ ತರ್ತೀನಿ ಅಂತ. ಅದನ್ನ ಜಾರಿ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಜೊತೆಗೆ ಏನ್ ಗೊತ್ತಾ, ಇವ್ರ ಗ್ಯಾರಂಟಿ ಎಲ್ಲ ಜನ ಮಾತಾಡ್ತಾರೆ, ಈ ಗ್ಯಾರಂಟಿ ಕತೆ ಬೇಡಪ್ಪ ನಮ್ಗೇನು ಹೇಳಿ, ಗ್ಯಾರಂಟಿ ಬೇಡವಾ? ಗ್ಯಾರಂಟಿ ಬೇಡವಾ? ಜನರ ಅಭಿಪ್ರಾಯಗಳು ಇವತ್ತು ದುಡ್ಡು ತಗೊಳ್ಳೋರು ಯಾರು ಕೂಡ ನಮಗೆ ದುಡ್ಡು ಬೇಡ ಅಂತವ್ರ ಅಲ್ಲ, ಜನಾಭಿಪ್ರಾಯ ತಗೊಳ್ಳೋರು ಯಾರು ಬೇಡ ಅನ್ನಲ್ಲ. ಈಗ ನೋಡಿ, ಬಸ್ಸಲ್ಲಿ ಹೋಗೋರು ಯಾರು ಗ್ಯಾರಂಟಿ ಹಂಗೆ ಹಿಂಗೆ ಹೇಳ್ತಾರಲ್ಲ, ಅವ್ರೆಲ್ಲರೂ ಕೂಡ ಫ್ರೀಯಾಗೆ ಹೋಗ್ತಾ ಇದ್ದಾರೆ. ಮಹಿಳೆಯರೆಲ್ಲ ನೋಡಿ ಯಾರು ಗ್ಯಾರಂಟಿ ಬೇಡ ಅಂತ ಅವ್ರು ಫ್ರೀ ತಗೊಳ್ತಾ ಇದ್ದಾರೆ. ನಾ ಹೇಳೋದು ಗ್ಯಾರಂಟಿ ಬೇಡ ಪ್ರಶ್ನೆ ಇಲ್ಲ, ಗ್ಯಾರಂಟಿ ಇಲ್ಲ. ನಿಮ್ಮ ನಿಲುವೇನು? ಗ್ಯಾರಂಟಿ ಬೇಕಾ ಬೇಡ? ಅಲ್ಲ, ಅದು ಗ್ಯಾರಂಟಿ ಬೇಡ ಅಂತ ಹೇಳ್ತಾ ಇಲ್ಲ. ನೀವು ಕರೆಕ್ಟ್ ಆಗಿ ಹೇಳಿ, ಗ್ಯಾರಂಟಿ ಬೇಕಾ ಬೇಡ? ನೀವು ಇಲ್ಲಿ ಏನಂತ ಹೇಳಿದ್ರೆ ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು. ನಿಮ್ಮದೊಂದು ಯಾವ್ದಾದ್ರು ಒಂದು ಸ್ಟ್ಯಾಂಡ್ ಬೇಕಲ್ವಾ? ಸ್ಟ್ಯಾಂಡ್ ಬೇಕು. ಗ್ಯಾರಂಟಿ ನಾನು ಹೇಳ್ತಿದ್ದೀನಿ, ಗ್ಯಾರಂಟಿ ಬೇಕಾ ಬೇಡ? ಅಲ್ಲ ಸರ್, ಅವ್ರು ಗ್ಯಾರಂಟಿ ತಗೊಂಡಿದ್ದಾರೆ. ಗ್ಯಾರಂಟಿ ಬೇಕಾ ಬೇಡ ಅಷ್ಟೇ ಹೇಳಿ. ನೀವು ಇಲ್ಲಿ ಕಾಗೆ ಆರ್ಸೋ ಕೆಲಸ ಮಾಡಬೇಡಿ ಸರ್. ಈಗ ಗ್ಯಾರಂಟಿ ಬೇಕು, ಗ್ಯಾರಂಟಿಯಾಗೆ ಬಂದು ಅವರು ಸರ್ಕಾರವನ್ನ ಹಿಡಿದಿದ್ದಾರೆ. ಗ್ಯಾರಂಟಿ ಅಂತಾನೆ ತೋರಿಸ್ಕೊಂಡು ನಿಲ್ಬಾರ್ದು, ಬೇರೆ ಇತರೆ ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು ಅಂತ ನಾವು ಹೇಳಕ್ ಇಷ್ಟಪಡೋದು. ಜೊತೆಗೆ ಇವತ್ತಿನ ಅಧಿಕಾರಿಗಳಿಗೆ ಮೊದಲು ಕಂಟ್ರೋಲ್ ಇಲ್ಲ. ಅಧಿಕಾರಿಗಳು ಭ್ರಷ್ಟಾಚಾರ ಅಂತಿದಾರಲ್ಲ, ಮೊದಲು ಅದನ್ನ ಕಂಟ್ರೋಲ್ ಮಾಡಬೇಕು. ಕಮಿಷನ್ ತಗೊಳ್ಳೋದು ಅವ್ರ ಪರ್ಸೆಂಟೇಜ್ ತಗೊಳ್ತಾರೆ ಅಂತ ಏನು ಹೇಳಿ ಅದಕ್ಕೆ ಆ ಒಂದು ಸರ್ಕಾರವನ್ನ ಯೋಚನೆ ಮಾಡಿ ಇವ್ರಿಗೆ ಬೆಂಬಲ ಕೊಟ್ವಿ. ಇಲ್ಲೂ ಕೂಡ ಅದೇ ನಡಿಬಾರ್ದು. ಎಸ್ ಬ್ರದರ್, ಅವ್ರು ಹೇಳಿದ್ರು ಗ್ಯಾರಂಟಿ ಬಗ್ಗೆ ಮಾತನಾಡ, ಗ್ಯಾರಂಟಿನೂ ಕೊಡಿ, ಅಭಿವೃದ್ಧಿನೂ ಮಾಡಿ ಅಂತ ಕೇಳ್ತಿದ್ದಾರೆ. ಈ ರಾಜ್ಯದಲ್ಲಿ ಜೈಲುಗಳಲ್ಲಿ ಇವತ್ತು ಮೊಬೈಲ್ಗಳು ಸಿಗ್ತಿದೆ. ಈ ರಾಜ್ಯದಲ್ಲಿ ಉಗ್ರಗಾಮಿ ಕೃತ್ಯಕ್ಕೆ ನೆರವು ನೀಡುವಂಥವ್ರಿಗೆ ಸ್ಲೀಪರ್ ಸೆಲ್ ಆಗ್ತಿದೆ ಅಂತೇಳಿ ಅನುಮಾನ ಆಗ್ತಿದೆ. ಈ ರಾಜ್ಯದಲ್ಲಿ ಗುಪ್ತಚರ ಇಲಾಖೆ ಅಂತಿದೆ. ಆ ಗುಪ್ತಚರ ಇಲಾಖೆ ಅಂತ ಹೇಳಿದ್ರೆ ಒಂದು ಜೈಲಿನೊಳಗೆ 100 ಮೊಬೈಲ್ಗಳು ಸಿಗ್ತವೆ. ಒಬ್ಬ ಉಗ್ರಗಾಮಿಗೆ ಜೈಲಿರ್ತಕ್ಕಂಥ ಮನೋವೈದ್ಯ ಅವನನ್ನು ಹೊರಗಡೆ ಹೋಗ್ಲಿಕ್ಕೆ ಸಹಾಯ ಮಾಡ್ತಾನೆ. ಆ ಮುಖಾಂತರ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯಾ ಅಂತೇಳಿ ಪ್ರಶ್ನೆ ಮಾಡ್ತಿದ್ದಾರೆ ಜನ ಮತ್ತು ಅನೇಕ ನಾಯಕರುಗಳು. ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯಾ? ಇದೊಂಥರ ಕರ್ನಾಟಕ ರಾಜ್ಯ ಸ್ಲೀಪರ್ ಸೆಲ್ ಆಗ್ತಾ ಇದೆಯಾ? ಸರ್, ಇದೆಲ್ಲ ಬಂದ್ಬಿಟ್ಟು ಬಿಜೆಪಿ ಅವರು ಬಿಟ್ಕೊಟ್ಟಿರೋದು ಇದೆಲ್ಲ ಹೋಗಕ್ಕೆ. ಇವಾಗ ನಾವು ಬಿಜೆಪಿ ಅವರು ಬಿಟ್ಕೊಟ್ರು, ನಿಮಗೆ ಯೋಗ್ಯತೆ ಅಲ್ವಾ ಅದನ್ನ ಓಡ್ಸಕ್ಕೆ? ನಿಮಗೆ ಮಾನ ಮರ್ಯಾದೆ ಇದ್ರೆ ಅದನ್ನ ಓಡಿಸಿ ಸರ್. ಸ್ಲೀಪರ್ ಸೆಲ್ ಆಗಿದೆ ಅಂತ ಹೇಳಿದ್ರೆ ಬಿಜೆಪಿ ಬಿಟ್ಕೊಟ್ರೆ ನಾವು ಮುಂದುವರಿಸ್ತೀವಿ ಅಂತ ಹೇಳ್ತಾರೆ. ಎಸ್ ಸರ್, ಕರೆಕ್ಟ್ ಆನ್ಸರ್ ಮಾಡಿ. ಇವತ್ತು ಅದನ್ನ ಹಿಡಿದಾಕ್ತಾ ಇದೀವಿ ನಾವು ಕಾಂಗ್ರೆಸ್ ಸರ್ಕಾರ. ಯಾರು ಹಿಡಿದಾಕ್ತಾರೆ ಗೊತ್ತು? ಜೈಲಲ್ಲಿ ಒಬ್ಬ ಮನೋವೈದ್ಯ ಒಬ್ಬ ಉಗ್ರನ ಜೊತೆ ನಿರಂತರ ಸಂಪರ್ಕ ಇರ್ತಾನೆ ಅಂದ್ರೆ ಈ ರಾಜ್ಯ 2 ವರ್ಷ ಆಯ್ತು ಸರ್ಕಾರ ಬಂದು, ಅಲ್ಲಿ ಜೈಲು ಒಳಗಡೆ ಏನ್ ನಡೀತಿದೆ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ, ಹಾಗಾದ್ರೆ ಈ ರಾಜ್ಯದಲ್ಲಿ ಜೈಲುಗಳು ಕೂಡ ಸ್ಲೀಪರ್ ಸೆಲ್ ಆಗ್ತಾ ಇದೆಯಾ? ಅದಕ್ಕೆ ನಾವು ಬಂದು ಕಠಿಣ ಕ್ರಮ ತಗೊಂಡು 100 ಯಾರು ಕಠಿಣ ಕ್ರಮ ಕೈಗೊಂಡಿಲ್ಲ. NIA ಬಂದು ರೇಡ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಗಿದ್ದು. ಹೇಳಿ. 200 kg ಬಂತಲ್ಲ ಸರ್. ಇವಾಗ ಇದು ತಪ್ಪಾಗಿರೋದನ್ನ ತಪ್ಪಾಗಿದೆ, ಸರಿ ಮಾಡ್ಕೊಂತೀವಿ. ತಪ್ಪಾಗಿದೆ, ಮುಂದೆ ನಾವು ಸರಿ ಮಾಡ್ತೀವಿ. ಎಲ್ಲಾ ಕಾಲದಲ್ಲೂ ಆಗಿದೆ, ನಮ್ಮ ಕಾಲದಲ್ಲಿ ಆಗ್ತಿದೆ, ನಾವು ಸರಿ ಮಾಡ್ತೀವಿ. ಇದು ಇವ್ರ ಉತ್ತರ. ಒಂದು ಕಡೆ ಮಾತಾಡ್ತಾರೆ. ದಯವಿಟ್ಟು ನೀವು ನನ್ನ ತಾಳು ತಗೋಬೇಕಾಗಿ ವಿನಂತಿ. ನಾನೇನ್ ಹೇಳ್ತಾ ಇದ್ದೀನಿ, ಎಲ್ಲಾ ಕಾಲದಲ್ಲೂ ಆಗಿದೆ. ಬಿಜೆಪಿ ಕಾಲದಲ್ಲಿ ಅತಿ ಹೆಚ್ಚಾಗಿ. ನಿಮ್ ಕಾಲದಲ್ಲಿ ಹೇಳಿ ಸರ್, ನಿಮ್ಮ ಕಾಲದಲ್ಲಿ ಆಗಿದ ಬಗ್ಗೆ ಮಾತನಾಡಿ. ಒಂದು ಉತ್ತರನೇ ಕ್ಲೀನ್ ಆಗಿ ತಗೊಳ್ಳಿ. ತಾವು ಮತ್ತೆ ಮರು ಪ್ರಶ್ನೆ ಹಾಕಿದ್ರೆ ಉತ್ತರ ಕೊಡಕ್ಕಾಗಲ್ಲ. ದಯವಿಟ್ಟು ತಗೊಳ್ಳಿ, ನೀವು ಡಾಮಿನೇಟ್ ಮಾಡಬೇಡಿ ದಯವಿಟ್ಟು. ನಾನು ಹೇಳೋದು ಒಂದೇ ಸರ್, ಆಗಿರೋ ತಪ್ಪನ್ನ ಸರಿಪಡಿಸ್ತೀವಿ, ಕಾನೂನು ಕ್ರಮ ಜರುಗುತ್ತೆ. ಈ ಭಾರತ ದೇಶದ ಯಾವುದೇ ತಪ್ಪು ಮಾಡಿದ್ರು
ಕಾನೂನಲ್ಲಿ ಎಲ್ಲರೂ ಒಂದೇ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರಂತ ಕಾನೂನು ಅವ್ರಿಗೆ ಪ್ರಯೋಗ ಮಾಡೇ ಮಾಡ್ತೀವಿ. ಪುಲ್ವಾಮಾ ಅಟ್ಯಾಕ್ ಬಗ್ಗೆ ನೀವು ಈ ತರ ದೊಡ್ಡ ಮಟ್ಟಕ್ಕೆ ಎಲ್ಲ ಪುಲ್ವಾಮಾ ಅಟ್ಯಾಕ್ ತಪ್ಪು. ಬೆಂಗಳೂರಿನ ಜೈಲಿನಲ್ಲಿ ಎಸ್ ಸರ್, ನಾನು ಕೇಳೋದಕ್ಕೆ ಆನ್ಸರ್ ಮಾಡಿ. ಪುಲ್ವಾಮದು ನಾವು ಮಾಡಿದ್ದೀವಿ. ಇಂಟರ್ನಲ್ ಇದನ್ನ ಸರಿಪಡಿಸ್ತೀವಿ. ಇವತ್ತು ಉಗ್ರಗಾಮಿಗಳಿಗೆ ಎದೆ ಒಡ್ಡಿದಂತ ನಮ್ಮ ವೀರ ಯೋಧರ ಬಗ್ಗೆ ಬಿಜೆಪಿ ಅವರು ಏನ್ ಸ್ಟ್ಯಾಂಡ್ ಅಲ್ಲಿ ಇದ್ದಾರೆ ನೀವೇ ಹೇಳಿ. ನಾನು ಬೆಂಗಳೂರಿನ ಜೈಲಿನಲ್ಲಿ ಉಗ್ರಗಾಮಿಗಳು ನೆರವು ನೀಡ್ತಾರೆ, ಏನಯ್ಯ ಮಾಡ್ತೀರಾ ಅಂತ ಹೇಳಿದ್ರೆ ಕಾಶ್ಮೀರಕ್ಕೆ ಹೋಗ್ತಾರೆ. ಅದು ಕೃತ್ಯನೇ ಇರಿ ಸರ್, ಉತ್ತರ ತಗೊಳ್ಳಿ, ದಯವಿಟ್ಟು ಉತ್ತರ ತಗೊಳ್ಳಿ ಸರ್. ಇದರಲ್ಲಿ ಕಾನೂನು ಮುಖಾಂತರ ಯಾವುದೇ ವ್ಯಕ್ತಿ ತಪ್ಪು ಮಾಡಿದ್ರು ಅವ್ನಿಗೆ ಶಿಕ್ಷೆ ಕಾದಿದೆ. ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿ. ಸ್ಲೀಪರ್ ಸೆಲ್ ಆಗ್ತಿದೆಯಲ್ಲ, ನಿಮ್ಮ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ, ಹೋಮ್ ಡಿಪಾರ್ಟ್ಮೆಂಟ್ ಫೇಲ್ಯೂರ್ ಆಗಿದೆ. ಯಾಕಂದ್ರೆ ಇದು ಅಪಾಯಕಾರಿ ಬೆಳವಣಿಗೆ. ಒಬ್ಬ ಉಗ್ರನ ಜೊತೆ ಜೈಲಿರ್ತಕ್ಕಂಥ ಅಧಿಕಾರಿಗಳು, ಮನೋವೈದ್ಯರು ನಿರಂತರ ಸಂಪರ್ಕದಲ್ಲಿರ್ತಾರೆ, ಅವನಿಗೆ ಅವಕಾಶ ಕೊಡ್ತಾರೆ ಅಂತ ಹೇಳಿ ಇದು ಇಡೀ ದೇಶಕ್ಕೆ ಅಪಾಯ ಆಗ್ತಕ್ಕಂಥದ್ದು. ಇದನ್ನ ಯಾರು ಮಟ್ಟ ಹಾಕ್ಬೇಕು? ನಿಮ್ಮ ರಾಜ್ಯದಲ್ಲಾದ್ರೆ ನಿಮ್ಮದೇ ಆದ ಒಂದು ಇಂಟೆಲಿಜೆನ್ಸ್ ಅಂತ ಇರುತ್ತಲ್ವಾ? ಖಂಡಿತ ನಮ್ಮ ರಾಜ್ಯದಲ್ಲಿ ಗೃಹ ಮಂತ್ರಿ ಅಂತ ಜಿ ಪರಮೇಶ್ವರ್ ಅವರು ಒಳ್ಳೆ ಅಭಿವೃದ್ಧಿಕವಾಗಿ ನಮ್ಮ ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಕಾನೂನು ಚೌಕಟ್ಟನ್ನ ಕಾಪಾಡೋ ನಿಟ್ಟಿನಲ್ಲಿ ಅವ್ರು ಏನು ಬೇಕಾದ್ರೆ ಎಲ್ಲ ಮಾಡಿಬಿಟ್ಟು ಕಾನೂನು ರೀತಿ ಕ್ರಮ ಕೈಗೊಳ್ತಾರೆ. ಆದರೆ ಯಾವುದೇ ರೀತಿಯಲ್ಲಿ ಸುಳ್ಳು ಸಂದೇಶ ಕೊಡೋದಿಲ್ಲ ಜನಕ್ಕೆ. ವೆರಿ ಗುಡ್. ಎಂತ ಆನ್ಸರ್ ನೋಡ್ರಿ. ನಾನು ಜೈಲ್ ಬಗ್ಗೆ ಕೇಳಿದ್ರೆ ಅಭಿವೃದ್ಧಿ ಮಾಡ್ತಿದಾರಂತೆ ಜೈಲ್ನ. ಪುಲ್ವಾಮಾದಲ್ಲಿ ಹಿಂದೂಗಳ ಏನು ಹತ್ಯೆ ಆಯ್ತು, ಆ 4 ಜನ ಏನಾದ್ರು ಅಂತ ಇದುವರೆಗೂ ಗೊತ್ತಿಲ್ಲ. ಗೊತ್ತಿಲ್ಲ. ಮತ್ತೆ ಸಿಂಧೂರ ಏನು ಇಡೀ ಭಾರತ ಎದುರು ನೋಡ್ತಾ ಇತ್ತು ಪಾಕಿಸ್ತಾನವನ್ನ ಮಟ್ಟ ಹಾಕಲಿಕ್ಕೆ. ಆದ್ರೆ ಇವತ್ತು ಟ್ರಂಪ್ ಮಾತು ಕೇಳ್ಕೊಂಡು ಭಾರತೀಯರ ನಿರಾಶೆ ಮಾಡಿದ್ದಾರೆ ಮೋದಿ. ಇದು ಒಂದು ನಾನು ಇವತ್ತು ಹೇಳ್ತಾ ಇದ್ದೀನಿ, ಇದು ಅಟ್ಟರ್ ಫೇಲ್ಯೂರ್ ಆಫ್ ಮೋದಿ ಅಂಡ್ ಇಂಟೆಲಿಜೆನ್ಸ್ ಹೋಮ್ ಮಿನಿಸ್ಟರ್. ಸರ್ಕಾರ ಇನ್ಮೇಲಾದ್ರೂ ಸರ್ ಎಚ್ಚೆತ್ಕೊಂಡು ಆಯ್ತು. ಈಗ ಮುಖ್ಯಮಂತ್ರಿ ಹೇಳಿದ್ರು ನಾನೇ 5 ವರ್ಷ CM ಆಗಿರ್ತೀನಿ, ಮುಂದಿನ ಚುನಾವಣೆಯಲ್ಲಿ ನನ್ನದೇ ನೇತೃತ್ವದಲ್ಲಿ ಚುನಾವಣೆ ನಡೀತದೆ. ಇನ್ನಾದರೂ ಕೂಡ ಈ ರಾಜ್ಯದಲ್ಲಿ ಈ ಕುರ್ಚಿ ಕಿತ್ತಾಟ ಬಿಟ್ಟು ಅಭಿವೃದ್ಧಿಯತ್ತ ಹೆಜ್ಜೆ ಇಡ್ಲಿ ಅಂತೇಳಿ ತಾವು ಕೂಡ ಬಯಸ್ತೀರ. ಯಾಕಂದರೆ ಮತದಾರರು ನಿಮ್ಮನ್ನು ನಂಬಿ ನಿಮಗೆ ಓಟ್ ಹಾಕಿದ್ದಾರೆ. ಆ ಮತದಾರರಿಗೆ ನೀವು ಏನಾದರೂ ಕೆಲಸ ಮಾಡಲಿಲ್ಲ ಅಂದರೆ ಅವರಿಗೆ ದ್ರೋಹ ಮಾಡ್ದಂತೆ, ಮೋಸ ಮಾಡ್ದಂತಲ್ವಾ ಸರ್? ದೇಶ ಕಂಡಂತ ನಾನು ಕೇಳ್ತಾ ಶ್ರೀಮಂತ ವ್ಯಕ್ತಿ ಸಿದ್ದರಾಮಯ್ಯ ಅವರು ನೇತೃತ್ವದಲ್ಲಿ ನಾವು 28ಕ್ಕೆ ಚುನಾವಣೆ ಹೋಗೋದು ಏನ್ ತಪ್ಪಿದೆ? ನಾವು ಹೋಗ್ತೀವಿ. ಅವರು ನಮ್ಮ ನಾಯಕರು. ಒಂದ್ ಹೇಳ್ತೀನಿ, ನಿಮ್ಮ ನಾಯಕರಿಗೆ ಹೇಳಿ ಕಿತ್ತಾಟ ಬಿಡಿ, ಅಭಿವೃದ್ಧಿ ಮಾಡಿ ಅಂತ ಹೇಳಿ. ಅಭಿವೃದ್ಧಿ ಮಾಡ್ತೇನೆ, ನಾನು ಎಲ್ಲ ಹೇಳ್ಬಿಡ್ತೀನಿ. ನೀವೆಲ್ಲಾ ಕ್ವಶನ್ ನಾನು ಆನ್ಸರ್ ಮಾಡ್ತೀನಿ. ನಾವು ಕುರ್ಚಿ ಕಿತ್ತಾಟದ ಬಗ್ಗೆ ಅವ್ರು ಮಾತಾಡ್ತಿದಾರ. ನಮ್ಮಲ್ಲಿ ಅಂತ ಪ್ರಬಲವಾದಂತ ನಾಯಕರಿದ್ದಾರೆ. ಎಲ್ಲಾ ನಾಯಕರು CM ಆಗ್ಬೇಕು ಅಂತ ಅವ್ರ ಮನೋಲಾಸಿ ಹೇಳ್ಕೊತಾರೆ, ಅದ್ರಲ್ಲೇನ್ ತಪ್ಪಿಲ್ಲ. ಇನ್ನೊಂದು ಹೇಳ್ತಾ ಇದ್ರು, CP ಅವ್ರು ಹೇಳ್ತಾ ಇದ್ರು, ಮತ್ತೆ ಬಿಜೆಪಿ ಅವ್ರು ಹೇಳ್ತಾ ಇದ್ರು ಅಭಿವೃದ್ಧಿ ಏನಾಗಿದೆ. ಯಾವ ಡಿಪಾರ್ಟ್ಮೆಂಟ್ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇದ್ದೀರಾ ಸರ್? ಯಾವ ಡಿಪಾರ್ಟ್ಮೆಂಟ್ ಯಾವ್ದು? ಆಯ್ತು, ಒಂದ್ ನಿಮಿಷ ನಾನು ಹೇಳ್ಬಿಡ್ತೀನಿ. ಬೆಂಗಳೂರು ಬಗ್ಗೆ ಹೇಳ ಸರ್. ಬೆಂಗಳೂರಿಗೆ 1,45,000 ಕೋಟಿಯಷ್ಟು ಫಂಡ್ ಕೊಡ್ತಾ ಇದೀವಿ. ಅದ್ರ ಬಗ್ಗೆ ಅವ್ರಿಗೆ ಐಡಿಯಾ ಇಲ್ಲ. 13,000 ಕೋಟಿಯಷ್ಟು ಗಾರ್ಬೇಜ್ ಕ್ಲಿಯರೆನ್ಸ್ ಟೆಂಡರ್ ಕರೆದಿದೀವಿ. 6,000 ಗುಂಡಿಗಳನ್ನ ಮುಚ್ಚಿದೀವಿ. ಆ ಗುಂಡಿಗಳು ನಾವು ಮಾಡಿದ್ರೆ ನೀವು ಮೀಡಿಯಾದವರು ನೀವು ಬಿಡಲ್ಲ ಸುಮ್ನೆ. ಎಲ್ಲೆಲ್ಲಿ ಗುಂಡಿ ಆಗಿದೆ ಅದನ್ನೆಲ್ಲ ಕ್ಯಾಮ್ರಾ ಹಾಕಿ ತೋರಿಸ್ತಿರಲ್ವಾ? ಈ ಗುಂಡಿ ಹಾಕಿದ್ ಯಾವಾಗ ಸರ್? ಬಿಜೆಪಿ ಸರ್ಕಾರದಲ್ಲಿ ಟಾರ್ ಹಾಕಿದ್ದಲ್ವಾ? ನಾವು ಗುಂಡಿ ಮುಚ್ಚಿದ್ರು ಅದನ್ನ ಕಂಪ್ಲೇಂಟ್ ಮಾಡ್ತಾರಲ್ವಾ? ಇಷ್ಟೆಲ್ಲ ಬಿಡಿ. 14 ಸೇತುವೆ ಕಟ್ಟಿದೀವಿ, ಅದ್ರ ಬಗ್ಗೆ ಮಾತಾಡಲ್ಲ. ಒಂದು ಸುರಂಗ ಮಾರ್ಗ ಸಿಲ್ಕ್ ಬೋರ್ಡ್ ಇಟ್ಟು ಎಲೆಕ್ಟ್ರಾನಿಕ್ ಸಿಟಿ ಸಿಲ್ಕ್ ಬೋರ್ಡ್ ಮಾಡ್ತಾ ಇದೀವಿ, ಅದ್ರ ಬಗ್ಗೆ ಯಾರು ಮಾತಾಡಲ್ಲ. 6,000 ಎಕರೆ ಏನಂತಾರೆ ಅರಣ್ಯ ಭೂಮಿ ಒತ್ತುವರಿ ಆಗಿತ್ತು, ಬಿಜೆಪಿ ಕಾಲದಲ್ಲೂ ಮಾಡಿದ್ದಾರೆ, ಅದನ್ನೆಲ್ಲ ವಾಪಸ್ ತಗೊಂಡಿದೀವಿ. 15,000 ಎಕರೆಯಷ್ಟು ಅರಣ್ಯ ಭೂಮಿನ ಅವ್ರು ಕೇಳಿದ್ರೆ ಆನ್ಸರ್, ಅರಣ್ಯ ಭೂಮಿ ಆಶೆ ಆಗ್ತಾ ಇದೆ ಅಂತ. 15,000 ಎಕರೆಯಷ್ಟು ಅರಣ್ಯ ಭೂಮಿ ವಿಸ್ತಾರ ಮಾಡಿದೀವಿ. ಸಾರಿಗೆ ಇಲಾಖೆಯಲ್ಲಿ ಕೇಳಿದ್ರೆ ಮೇಡಮ್ ಹೇಳ್ತಾ ಇದ್ರು ಗ್ಯಾರಂಟಿ ಬೇಕು ಅಂತ. ಅವ್ರು ಸತ್ಯವಾಗಿ ಹೇಳಿದ್ರು ಗ್ಯಾರಂಟಿ ಕನ್ಫ್ಯೂಸ್ ಇದಾರೆ. ಅವ್ರು ಬೇಕು ಬೇಡ ಅಂತ ಹೇಳಕ್ಕೆ ಗೊತ್ತಾಗ್ತಿಲ್ಲ ಅವ್ರಿಗೆ. ಸತ್ಯ ಗೊತ್ತು. ಗ್ಯಾರಂಟಿಯಿಂದ ಏನು ಕನ್ಫ್ಯೂಸ್ ಇದಾರೆ ಅವರು. ದುಡ್ಡು ಬೇಕು, ದುಡ್ಡು ಬೇಡ ಸರ್. ವಿಶ್ವಸಂಸ್ಥೆಯಿಂದ ಮೆಚ್ಚುಗೆ ಪಡೆದಂತ ಯಾವ್ದಾದ್ರು ಒಂದು ಗ್ಯಾರಂಟಿ ಇದ್ರೆ ಅದು ಕರ್ನಾಟಕದ ಮಾತ್ರ. ಅದರಲ್ಲಿ 500 ಕೋಟಿಗಿಂತ ಹೆಚ್ಚು ಫಲಾನುಭವಿಗಳಿಗೆ ತಗೊಂಡಿದ್ದು ಯಾವ್ದು ಗೊತ್ತಾ? ಸಾರಿಗೆ ಇಲಾಖೆಯಲ್ಲಿ ಶಕ್ತಿ ಯೋಜನೆ ಮಾತ್ರ. ಎಸ್ ಸರ್. ಶ್ರೀಧರ್ ಅವರೇ, ಇನ್ನಾದ್ರೂ ಅಭಿವೃದ್ಧಿ ಮಾಡಿ ಅಂತ ನಿಮ್ಮ ನಾಯಕರಿಗೆ ನೀವು ಹೇಳ್ಬೇಕಾಗುತ್ತಲ್ಲ, ಯುವ ಕಾಂಗ್ರೆಸ್ ಸರ್. ಇವತ್ತು ನಮ್ಮ ನಾಯಕರಿಗೆ ಹೇಳುವಂತ ಅವಶ್ಯಕತೆ ಇಲ್ಲ. ಜನ ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ. ಅಧಿಕಾರ ಕೊಟ್ಟಿರೋದಕ್ಕೆ ನಾವು ಇವತ್ತು ಅಭಿವೃದ್ಧಿ ಮಾಡಿದ್ದೀವಿ. ನಾವು BJP ಇಂದಾನು ಹೇಳಿಸ್ಕೋಬೇಕಾಗಿಲ್ಲ, JDS ಇಂದಾನು ಹೇಳಿಸ್ಕೋಬೇಕಾಗಿಲ್ಲ. ನಾವು ಇವತ್ತು ಅಭಿವೃದ್ಧಿ ಮಾಡಲಿಕ್ಕೆ ಪಣ ತೊಟ್ಟಿದ್ದೀವಿ. ಈ ದೇಶ ಜನ ಏನು ನಮ್ಮ ಮೇಲೆ ಭರವಸೆನ ಇಟ್ಟಿದ್ದು, ಆ ಭರವಸೆಯನ್ನು ಉಳಿಸ್ಕೊಳ್ಳುವಂಥ ಕೆಲಸವನ್ನ ನಮ್ಮ ನಾಯಕರು, ನಮ್ಮ ಸರ್ಕಾರ ಮಾಡೇ ಮಾಡ್ತದೆ. ಅದರಲ್ಲಿ ಅನುಮಾನ ಪಡುವಂಥದ್ದು ಬೇಡ. BJP ಅವರು ಕುರ್ಚಿಗೋಸ್ಕರ ಕಾಯುವಂಥ ಅವಶ್ಯಕತೆ ಇಲ್ಲ. 2028ಕ್ಕೂ ಜನ ನಮಗೆ ಮತ್ತೆ ಅಧಿಕಾರವನ್ನು ಕೊಡುವಂಥ ಭರವಸೆ ನಮಗಿದೆ. ನಾವು ಅಭಿವೃದ್ಧಿ ಮಾಡ್ತೀವಿ, ಜನದ ಪರವಾಗಿದ್ದೀವಿ.
ಇವತ್ತು ಸುಮಾರು 55,000 ಕೋಟಿ ಇವತ್ತು ಜನರ ಪಾಲಿಗೆ ಹೋಗ್ತಾ ಇದೆ ಗ್ಯಾರಂಟಿಯಿಂದ. ಅದಕ್ಕೆ ಜನ ಇವತ್ತು ನೆಮ್ಮದಿಯಿಂದ ಜೀವನ ನಡೆಸ್ತಾ ಇದ್ದಾರೆ. ಯಾವುದೇ ರೀತಿ ತೊಂದರೆಗಳಿಲ್ಲ. ಇವತ್ತು ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಅಂತ ನಮ್ಮ ಮೇಲೆ ಭರವಸೆ ಇದೆ. ಬಿಜೆಪಿಯವ್ರ ತರ ನಾವು ಟೊಳ್ಳು ಭಾಷಣಗಳನ್ನು ಪುರಾಣಗಳನ್ನು ಹೇಳಿಕೊಂಡು ದೇವರ ಹೆಸರಲ್ಲಿ ರಾಜಕಾರಣ ಮಾಡುವಂತವ್ರು ನಾವಲ್ಲ. ಎಸ್ ವಿಷನ್. ಈಗ ಯಾವುದೇ ಒಂದು ಯೋಜನೆಯನ್ನು ಸ್ಟಾರ್ಟ್ ಮಾಡಿದ್ರೆ ಇವತ್ತಿಗೆ ಆಗಲ್ಲ, 3 ವರ್ಷ 4 ವರ್ಷ ಬೇಕು. ಎಸ್, ಈಗ ಡಿ ಕೆ ಶಿವಕುಮಾರ್ ಅವರು ಟನಲ್ ಮಾಡ್ತೀನಿ ಅಂತ ಹೇಳಿದ್ರೆ, ಬೆಂಗಳೂರು ಟ್ರಾಫಿಕ್ ಇದೆ, ಟನಲ್ ಬೇಕೇ ಬೇಕು. ಅವರು ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡೋ ಮುಖಾಂತರ ಒಂದಷ್ಟು ಅವ್ರು ಹೇಳ್ತಾರೆ ನಮಗೆ ಟೈಮ್ ಬೇಕು, ನಾಳೆನೇ ಮಾಡೋಕ್ಕಾಗಲ್ಲ. ಬಿ ಜೆ ಪಿಯವರು ನಮ್ಮ ಸರ್ಕಾರ ಮಾಡಬೇಕಾಗಿರೋದಂತ 5 ವರ್ಷ ಮೊದಲೇ ಟೆಂಡರ್ ಕರ್ಕೊಂಡು ಹೋದ್ರು, ಅವ್ರಿಗೆ ದುಡ್ಡು ಕೊಡೋ ಪರಿಸ್ಥಿತಿ ಬಂದಿದೆ. 5 ವರ್ಷ ಮೊದಲೇ ಟೆಂಡರ್ ಕರೆದು ಕಾಂಟ್ರಾಕ್ಟರ್ ಕೊಡೋ ಪರಿಸ್ಥಿತಿ ಬಂದಿದೆ. ಅವ್ರು ಮಾಡಿದ ತಪ್ಪನ್ನ ನಾವು ಈಗ ತೀರಿಸ್ತಿದೀವಿ ಅಂತ ಹೇಳ್ತಾರೆ. ಎಸ್, ಆ ಥರದ ಸಮಸ್ಯೆಗಳು ಆಗಿದೆ. ಅಭಿವೃದ್ಧಿ ಮಾಡೋಕ್ಕೆ ಅವಕಾಶ ಕೊಡಬೇಕಲ್ಲ. ಯಾವುದು ಟನಲ್ ರಸ್ತೆ ಇರ್ತಕ್ಕಂಥದ್ದು, ಫ್ಲೈಓವರ್ಗಳು ಮಾಡುವಂತಕ್ಕಂಥ ಡಿ ಕೆ ಶಿವಕುಮಾರ್ಗಳ ವಿಷನ್, ನೀವು ಎಲ್ಲವನ್ನೂ ಕೂಡ ಬೇರೆ ದೃಷ್ಟಿಯಲ್ಲಿ ನೋಡಿದ್ರೆ ಎಲ್ಲ ಒಂದ್ ಕಡೆ ಏನ್ ಮೆಸೇಜ್ ಹೋಗುತ್ತೆ ಇದು? ಈಗ ಅಭಿವೃದ್ಧಿಗೆ ನೀವು ಸಾಥ್ ಕೊಡ್ಬೇಕಲ್ವಾ? ಖಂಡಿತ. ನಾವು ಈ ಎರಡು ವರ್ಷ 6 ತಿಂಗಳಲ್ಲಿ ಏನು ಸರ್ಕಾರ ಎಷ್ಟು ಶಂಕುಸ್ಥಾಪನೆ ಮಾಡ್ತು, ಎಷ್ಟು ಉದ್ಘಾಟನೆಗಳು ಮಾಡ್ತು ಅಂದರೆ ದೊಡ್ಡ 0. ಇದು ಬರೀ 2 ವರ್ಷ 2 ತಿಂಗಳಲ್ಲಿ ಎಷ್ಟು ಶಂಕುಸ್ಥಾಪನೆ ಮಾಡಿದ್ರಿ, ಎಷ್ಟು ಉದ್ಘಾಟನೆಗಳು ಮಾಡಿದ್ರಿ? ಏನಿಲ್ಲ, ಬರೀ ಭ್ರಷ್ಟಾಚಾರ. ನಾನು ಹೇಳ್ತೀನಿ, SCP TSP ಏನು SC STಗಳಿಗಂತ ಇದೆ. ಈ 2025-26ನೇ ಇಸ್ವಿನಲ್ಲಿ ಅವರು 24-25 42,000 ಕೋಟಿ ಹೇಳಿದ್ರು. ಅದರಲ್ಲಿ 21,000 ಕೋಟಿ ಬೇರೆ ಬೇರೆ ಇಲಾಖೆಗೆ ಹೋಯ್ತು. 14,000 ಕೋಟಿ SC STಗಳಿಗಿದ್ದರಿಂದ ಗ್ಯಾರಂಟಿಗಳಿಗೆ ಹಾಕಿದ್ರು. ಇನ್ನು 7,000 ಕೋಟಿ ಎಲ್ಲೋಯ್ತು? ಈ ಸಾರಿ 8 ನಿಗಮಗಳಿಗೆ, SC STಗೆ ಇರೋ ನಿಗಮಗಳಿಗೆ 832.54 ಲಕ್ಷ ಕೋಟಿಗಳನ್ನ ಅವರು ಹೇಳಿದ್ರು. ಆದರೆ ಬಿಡುಗಡೆ ಮಾಡಿದ್ದು ಕೇವಲ 88 ಕೋಟಿ. ಈ ಸಾಲಲ್ಲಿ ಇದುವರೆಗೂ 25-26ರಲ್ಲಿ ₹1 ಬಿಡುಗಡೆ ಮಾಡಲಿಲ್ಲ. ಇದೆಲ್ಲನೂ ಬಿಹಾರದ ಚುನಾವಣೆಗೆ ದುಡ್ಡಿಂದ ಇದರಿಂದ ಸಾಗಿಸ್ತಾ ಇದ್ದಾರೆ. ಸುರ್ಜಿವಾಲ್ ಬಂದಿದ್ದು ಬಿಹಾರ ಚುನಾವಣೆಗೆ ಕಲೆಕ್ಷನ್ ಮಾಡೋದಕ್ಕೆ. ಅವರೊಬ್ಬ ಇದನ್ನ ಕರ್ನಾಟಕವನ್ನ ATM ಮಾಡ್ಕೊಂಡಿದ್ದಾರೆ. 1 ಮಿನಿಟ್. ಈಗ ಅವ್ರಂತಂದ್ರು ಇದು ಹೆಬ್ಬಳ್ಳಿಯಿಂದ ಡೈರೆಕ್ಟ್ ಎಲೆಕ್ಟ್ರಾನಿಕ್ ಸಿಟಿ ಅಂತ ಹೇಳಿದ್ರು. ಈಗ ಅದು ಟನಲ್ ಮಾಮೂಲಿ ಅಂಡರ್ಗ್ರೌಂಡ್ 100% ಅಂತ ಹೇಳೋರು. ಈಗ ಇಲ್ಲಿ ಮಡಿಬಳ್ಳಿ ಟು ಬಿಜಿಪುರ ಫ್ಲೇವರ್ ಐತಲ್ಲ, ತೊಮಿಳ್ಗೆ ಹೋಗ್ತೀವಲ್ಲ, ಅಲ್ಲ 3 ವರ್ಷ ಆಗ್ತೇವೆ. ಈಗ 3 ವರ್ಷ ಆಗ್ತೀವಿ. ಈಗ ಅನ್ನಂದ್ರೆ ಈಗ 3 ವರ್ಷ ಅಂದ್ರೆ ಹೆಬ್ಬಳ್ಳಿ ಅಂತ ಈಗ ನೀವು ಇದು ಎಲೆಕ್ಟ್ರಾನಿಕ್ ಸಿಟಿ ತಗೋಬೇಕಂದ್ರೆ ಎಷ್ಟು ವರ್ಷ ಆಗ್ಬೋದು? ಒಂದು 5 ವರ್ಷ ಆಗಲ್ವಾ? ಎಸ್ ಸರ್, ಕೊನೆಯದಾಗ ಏನ್ ಹೇಳ್ತಾರೆ? ಕಾಂಗ್ರೆಸ್ ಅನ್ನೋದು ದೇಶಕ್ಕೆ ಹಿಡಿದಿರೋ ಇದು ಕ್ಯಾನ್ಸರ್ ಸರ್. ಎಸ್ ಸರ್, ಕೊನೆಯದಾಗ ಸರ್, ಈಗ ನೋಡಿ, ಈಗ ರಾಜ್ಯದಲ್ಲಿ ನಮ್ಮ ಜನರನ್ನ ಕನ್ನಡಿಗರನ್ನ ಸಾಕಕ್ಕೆ ರಾಜ್ಯ ಸರ್ಕಾರಕ್ಕೆ ತಾಕತ್ತಿಲ್ಲ. ರಾಜ್ಯ ಸರ್ಕಾರ ಯಾರನ್ನ ಸಾಕ್ತಿದೆ ಅಂದ್ರೆ ಅಕ್ರಮ ವಲಸಿಗರನ್ನ. ಸರ್, ಅವ್ರು ಇವತ್ತಲ್ಲ ನಾಳೆ ನಮ್ಗೆ ಮಾರಕ ಆಗ್ಬೋದು. ಅವ್ರನ್ನ ಹತ್ತಿಕ್ಕಿ ಓಡಿಸೋದ ಕೆಲಸ ಬಾಂಗ್ಲಾದೇಶ ವಲಸಿಗರು ಏನಿದ್ರಲ್ಲ ಸರ್, ಇವತ್ತಲ್ಲ ನಾಳೆ ನಮ್ಗೆ ಕಂಟಕ ಆಗ್ಬೋದು. ರಾಜ್ಯ ಸರ್ಕಾರ ಅವ್ರನ್ನ ಸಾಕ್ತಿದೆ. 100% ಓಡಿಸ್ಬೇಕು. 2 ವರ್ಷದಲ್ಲಿ ಇವರು ಅಧಿಕಾರದಲ್ಲಿದ್ದಾರೆ. ಅಕ್ರಮ ವಲಸಗಾರರ ಬಗ್ಗೆ ಸರ್ ಇವತ್ತು ಒಂದೇ ಒಂದು ವಿಚಾರ, ಭಾಷಣ ಇಲ್ಲ, ಒಂದೇ ಒಂದು ವಿಚಾರ ಭ್ರಷ್ಟಾಚಾರದ ಬಗ್ಗೆ ಇವತ್ತು ಏನ್ ಹೇಳ್ತೀರಿ ಸರ್? ಕನಿಷ್ಠ ವೇತನ ಜಾರಿ ಮಾಡಿ ಅಂತ ನಾವು ಹೇಳಿದ್ರೆ ಅದನ್ನ ಇನ್ಕ್ರೀಸ್ ಮಾಡಿಲ್ಲ. ಇಬ್ಬರು ಸೇರ್ಕೊಂಡು ಏನ್ ಮಾಡಿದಾರೆ ಗೊತ್ತಾ? ಶಾಸಕರ ಸಂಬಳನ ಜಾಸ್ತಿ ಮಾಡಿದ್ದಾರೆ. ನಾನು ಕೇಳೋದು ಕನಿಷ್ಠ ವೇತನ, ಇವತ್ತಿರೋ ಕನಿಷ್ಠ ವೇತನ 13,000 14,000 ಆ ಶಾಸಕರು ಬದುಕಾಗುತ್ತಾ? ಆದ್ರೆ 1 ಲಕ್ಷ 40,000 ಇದ್ದ ಬೇಸಿಕ್ ಸ್ಯಾಲರಿ 80,000 ಆಯ್ತು. 1 ಲಕ್ಷ ಕೊನೆಯದಾಗಿ ಸರ್ಕಾರಕ್ಕೆ ಆಯ್ತು. ಸರ್, ಇವರು ಕಿತ್ತಾಟದಲ್ಲಿ ನಮ್ಮನ್ನ ಹಾಳು ಮಾಡ್ತಿದ್ದಾರೆ. ಬಿಜೆಪಿದವರು ಧರ್ಮದ ಹೆಸರಲ್ಲಿ ಜಗಳ ಆಡಿದ್ರೆ ಕಾಂಗ್ರೆಸ್ನವರು ಜಾತಿ ಹೆಸರೊಳಗೆ ಜಗಳ ಆಡಿಸ್ತಾರೆ. ಸರ್, ಈಗ ಈ ಸರ್ಕಾರನ ಬೆಂಬಲಿಸಿದೀವಿ. ಕರೆಕ್ಟ್ ಆಗಿ ಕಿತ್ತಾಟ ಬಿಟ್ಟು ಜನರಿಗೆ ಅಭಿವೃದ್ಧಿ ಕಡೆ ಕೆಲಸ ಮಾಡಿ ಅಂತ ಹೇಳಿ ಅಭಿವೃದ್ಧಿ ಮಾಡೇ ಮಾಡ್ತೀವಿ ಕಾಂಗ್ರೆಸ್ ಪಕ್ಷ. ನಮ್ಮ ಭಾಗ್ಯಗಳು ನಮ್ಮನ್ನ ಕೈ ಹಿಡಿಯುತ್ತೆ. ಸುಭದ್ರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಅಭಿವೃದ್ಧಿಯ ಪಥ ಕರ್ನಾಟಕ. ಸರ್, ಜನಪರ ಸರ್ಕಾರನ ವಿರೋಧ ಮಾಡಿ 2028 ಮನೇಲಿ ಕೂತ್ಕೊಳ್ಳೋದು ಇದೇ ಬಿಜೆಪಿ ಸರ್ಕಾರ. ಕುರ್ಚಿ ಕಿತ್ತಾಟ ಇಲ್ಲ, ಅಭಿವೃದ್ಧಿಯೇ ನಮ್ಮ ಮಂತ್ರ. ಇದು ಈ ವಾರದ ಜನಮನ. ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ನ್ಯೂಸ್ 18 ಕನ್ನಡ ನೋಡ್ತಾ ಇರಿ.